ಎಲ್ಲೆಲ್ಲಿ ಯಾವ್ಯಾವ ಗ್ರಹಗಳಲ್ಲಿ ಏನೇನಿದೆ, ಅಥವಾ ಪಾರ್ಲರ್ ಯೂನಿವರ್ಸಲ್ ಅಂದರೆ ಇನ್ನೊಂದು ಯೂನಿವರ್ಸಲಲ್ಲಿ ಏನಿದೆ ಅಂದರೆ ಅದೊಂದು ಏನೋ ಮೆಸೇಜ್ ಕಳಿಸಿರ್ತಾರಲ್ಲಿಂದ ಅದನ್ನು ತಗೊಂಬಂದಿರ್ತೀರಿ, ಮುಂದಕ್ಕೆ ನಾವು ಅದನ್ನು ಅಳವಡಿಸ್ಕೊಳ್ತೀರಿ ಅಥವಾ ಕಾರ್ಯರೂಪಕ್ಕೆ ತರ್ತೀರಿ. ಬಟ್ 13 ಗಂಟೆ ನನಗೆ ಅನ್ಬಿಲೀವೇಬಲ್ ಅದು. ಇದೇನು ಅಂದರೆ ಅಂದರೆ ನಾನು ಅದರ್ ಡೈಮೆನ್ಷನ್ಗೆ ಹೋಗಿರ್ತೀನಿ. ರೀಸನ್ ಏನು ಅಂದರೆ 3rd ಡೈಮೆನ್ಷನ್ ಭಾಷೆ ನಿಮಗೆ ಗೊತ್ತಿಲ್ಲ, 0 ಡೈಮೆನ್ಷನ್ ಹೇಳ್ಬಿಡ್ತೀನಿ. ನೀವು ಇದ್ದೀರಾ, ಮೂಮೆಂಟ್ ಇಲ್ಲ ನಿಮಗೆ. ಅವ್ರಿಗೆ ಪೃಥ್ವಿ ಏನು ಅಂದರೆ ನೀವು ಊತಾಕ್ಬಿಡಿ, 10-15 ದಿವಸ ಆದಮೇಲೆ ಎದ್ದು ಬರ್ತಾರೆ. ಈಗ ಅಗ್ನಿ ಸ್ನಾನ ನೀನು ಮಾಡಿ ತೋರಿಸಯ್ಯ ನೋಡೋಣ, ಆ ಸೈನ್ಸ್ನೇ ಯೂಸ್ ಮಾಡ್ಕೊಂಡು ಮಾಡೋ ನೋಡೋಣ. ಬಟ್ ನಿಜವಾಗ್ಲೂ ಅಧ್ಯಾತ್ಮ ಅಂದ್ರೆ ಅರ್ಥ ಏನು ಅಂತಂದರೆ ನಿಸರ್ಗ ಅಂತ ಅರ್ಥ. ಈಗ ಇಲ್ಲಿ 14 ಮನ್ವಂತರಗಳಿದೆ. ಈ 14 ತ್ರಿಕೋಣಗಳು ಏನನ್ನು ಸೂಚಿಸ್ತಾ ಇದೆ ಅಂತಂದರೆ ಮನ್ವಂತರಗಳನ್ನು ಸೂಚಿಸ್ತಾ ಇದೆ. ಸ್ಥೂಲವಾಗಿ ಯಾರ್ದೋ ಒಬ್ಬರ ಮನೆಯಲ್ಲಿ ಪ್ರತಿ ವಾರ ಒಬ್ಬೊಬ್ಬರು ಎಡವು ಬೀಳ್ತಾವ್ರೆ. ಒಟ್ಟು 11 ಜನ ಇದ್ದಾರೆ ಮನೆಯಲ್ಲಿ. ನೀರು ಸ್ಥೂಲ, ಬಟ್ ಬಾಯಾರಿಕೆ ಸೂಕ್ಷ್ಮ. ಗುರುಗಳೇ, ಸೂಕ್ಷ್ಮವನ್ನು ಹೇಗೆ ನಾವು ತಿಳಿದುಕೊಳ್ಳುವುದು? ಸೂಕ್ಷ್ಮ ಮತ್ತೆ ಸ್ಥೂಲ ಅಂತ ಹೇಳ್ತಾರಲ್ಲ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ? ಸೊ ಅದನ್ನು ಮೊದಲು ನಿಮಗೆ ಉದಾಹರಣೆ ಮೂಲಕ ತಿಳಿಸ್ತೀನಿ. ಸ್ಥೂಲ ಅಂದರೆ ಕಣ್ಣಿಗೆ ಕಾಣಿಸುವಂಥವು, ಸೂಕ್ಷ್ಮ ಅಂದರೆ ಕಣ್ಣಿಗೆ ಕಾಣಿಸ್ದೇ ಇರೋವಂಥದ್ದು. ಮರ ಮತ್ತು ಬೇರು. ಮರ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಬಟ್ ಬೇರು ಕಾಣಿಸೋದಿಲ್ಲ. ಇದನ್ನು ಸ್ಥೂಲ ಸೂಕ್ಷ್ಮ ಅಂತ. ಇದಕ್ಕೆ ಇನ್ನೊಂದು ಹೆಸರು ಕೊಡ್ಬೋದು ಅಂದರೆ ಗೋಚರ ಅಗೋಚರ. ಗೋಚರವಾಗಿರೋದು ಅಂದರೆ ಎಲ್ಲ ಕಾಣಿಸ್ತಾ ಇದೆ, ಅಗೋಚರವಾಗಿರುವಂಥದ್ದು ಇದು ಕೂಡ ಸೂಕ್ಷ್ಮ ಶಕ್ತಿಗಳು. ಈಗ ಲೌಕಿಕ, ಆಧ್ಯಾತ್ಮಿಕ, ಅಲೌಕಿಕ ಅಂತಿದೆ. ಅಲೌಕಿಕ ಅಂದರೆ ನಮ್ಗೆ ಅದೆಲ್ಲ ಸೂಕ್ಷ್ಮಗಳೇ, ಯಾವುದು ಗೊತ್ತಿಲ್ಲ. ಈಗ ಒಂದು ಉದಾಹರಣೆ, ನಾವು ನೀರು ಕೊಡ್ತೀರಿ, ನೀರು ಅನ್ನೋದು ಸ್ಥೂಲವಾದರೆ ಬಾಯಾರಿಕೆ ಅನ್ನೋದು ಸೂಕ್ಷ್ಮ. ನೀರು ಸ್ಥೂಲ, ಬಟ್ ಬಾಯಾರಿಕೆ ಸೂಕ್ಷ್ಮ. ಈ ಸ್ಥೂಲ ಸೂಕ್ಷ್ಮಗಳನ್ನು ಯಾರಾದರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವ್ರಿಗೆ ಸಮಸ್ಯೆಗಳು ಬರೋದಕ್ಕೆ ಸಾಧ್ಯವಿಲ್ಲ. ಬಂದರೂ ಕೂಡ ಹಿಂಗೆ ಅಂದಂಗೆ ವಾಸಿ ಮಾಡ್ಕೊಂಬಿಡ್ತಾರೆ. ಅದು ಎಂಥ ದೊಡ್ಡ ಸಮಸ್ಯೆ ಇದ್ದರೂ ವಾಸಿ ಮಾಡ್ಕೊಂಬಿಡ್ತಾರೆ. ಈಗ ಒಂದು ಉದಾಹರಣೆ, ಸ್ಥೂಲವಾಗಿ ಯಾರ್ದೋ ಒಬ್ಬರ ಮನೆಯಲ್ಲಿ ಪ್ರತಿ ವಾರ ಒಬ್ಬೊಬ್ಬರು ಎಡವು ಬೀಳ್ತಾವ್ರೆ. ಒಟ್ಟು 11 ಜನ ಇದ್ದಾರೆ ಮನೆಯಲ್ಲಿ. ಆಕ್ಸಿಡೆಂಟ್, ಅದು ಗಾಡೀಲಿ ಬೀಳ್ಬೋದು, ಕಾರಲ್ಲಿ ಬೀಳ್ಬೋದು, ಅಥವಾ ಇವ್ರವೇನೋ ಮೆಟ್ಲ ಮೇಲಿನ ಜಾರಿರ್ಬೋದು, ಏನೋ ಒಟ್ಟಿನಲ್ಲಿ ಆಕ್ಸಿಡೆಂಟ್. ಪ್ರತಿ ಒಬ್ಬರು 11 ವಾರಕ್ಕೆ 11 ಜನಕ್ಕೂ ಹೊಡ್ತಾ. ಇದು ಸ್ಥೂಲವಾಗಿ ಹೇಗೆ ಜಡ್ಜ್ ಮಾಡ್ತೀರಾ? ಏನೋ ಅವರು ಅಡ್ಡ ಇಟ್ಬಿಟ್ಟಿದ್ರು, ಅದಕ್ಕೋಸ್ಕರ ಬಿದ್ದೆ, ಅವನು ಯಾರೋ ಹುಡುಗ ಅಡ್ಡ ಬಂದ್ಬಿಟ್ಟ, ಅದಕ್ಕೆ ಬ್ರೇಕ್ ಆಡೋಕ್ಕಾಗಲಿಲ್ಲ, ಇದೆಲ್ಲ ಸ್ಥೂಲ. ಒಂದು ಕಾರಣ ಇರುತ್ತೆ ಅಂತ ನಾವು ಅನ್ಕೊಂತೀವಿ. ಬಟ್ ಇದಕ್ಕೆ ಸೂಕ್ಷ್ಮ ಕಾರಣ ಏನು ಸೂಕ್ಷ್ಮ ಕಾರಣ? ಇದು ಸೂಕ್ಷ್ಮ. ಇದನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದು ಹೇಗೆ ಗುರುಗಳೇ? ಅಂದರೆ ಸಾಮಾನ್ಯ ಮನುಷ್ಯರು ನಾವು ಹೇಗೆ ಗೊತ್ತಾಗುತ್ತೆ? ಇದನ್ನೇ ಹೇಳೋದು ಸ್ಥೂಲ ವಿದ್ಯೆಗಳು, ಸೂಕ್ಷ್ಮ ವಿದ್ಯೆಗಳು ಅಂತ. ಉದಾಹರಣೆಗೆ ಒಬ್ಬ ಆರ್ಟಿಸ್ಟ್ ಪೇಂಟಿಂಗ್ ಮಾಡ್ತಾನೆ, ಇದು ಸ್ಥೂಲ ವಿದ್ಯೆ. ಟೈಲರಿಂಗ್ ಮಾಡ್ತಾನೆ, ವೆಲ್ಡಿಂಗ್ ಮಾಡ್ತಾನೆ, ಕಾರ್ಪೆಂಟರ್ ಕೆಲಸ ಮಾಡ್ತಾನೆ, ಪ್ಲಂಬರು, ಇದೆಲ್ಲ ಸ್ಥೂಲ ವಿದ್ಯೆ. ಗಾರೆ ಕೆಲಸ, ಮೇಸ್ತ್ರಿ, ಏನೋ ಸ್ಕ್ರೀನ್ ವ್ಯಾಪಾರ ಮಾಡ್ತಾನೆ, ಸೂಕ್ಷ್ಮ ವಿದ್ಯೆ. ಜ್ಯೋತಿಷ್ಯ, ಇದು ಏನೈತೆ ಅದರಲ್ಲಿ? ಏನೂ ಇಲ್ಲ, ಎಲ್ಲ ಸೂಕ್ಷ್ಮ. ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಈಗ ರೇಖಿ ಅಂತ ಬಂದಿದೆ ಹೊರದೇಶ, ಹೀಲಿಂಗ್, ಪ್ರಾಣಿಕ್ ಹೀಲಿಂಗ್ ಅಂತಾರೆ, ಇದೆಲ್ಲ ಏನು ಸೂಕ್ಷ್ಮ ವಿದ್ಯೆ. ಹಿಪ್ನೋಥೆರಪಿ, ಹಿಪ್ನೋಸಿಸ್, ಅದು ಸೂಕ್ಷ್ಮ ವಿದ್ಯೆನೇ. ಇದನ್ನು ಬ್ರಹ್ಮವಿದ್ಯೆ ಅಂತಲೂ ಕೂಡ ಕರೀತಾರೆ, ಸೂಕ್ಷ್ಮ ವಿದ್ಯೆನ. ಋಷಿವಿದ್ಯೆ, ಬ್ರಹ್ಮವಿದ್ಯೆಗಳು ಅಂತಿದ್ದಾವೆ. ಬಟ್ ಇದೆಲ್ಲ ಏನು ಅಂದರೆ ಸೂಕ್ಷ್ಮ. ಇದು ಈ ಸೂಕ್ಷ್ಮಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈಗ ಅವ್ರ ಮನೇಲಿ ಏನೋ ಸಮಸ್ಯೆ ನಡೀತಾ ಇದೆ, ಯಾಕೆ ಹೀಗಾಗಿದೆ? ಶ್ರೀಚಕ್ರದಲ್ಲಿ ಒಂದು ವಿಶೇಷವಾದ ಅಂಶ ಏನು ಅಂತಂದರೆ ಸ್ಥೂಲಾತಿ ಸ್ಥೂಲ, ಸೂಕ್ಷ್ಮಾತಿ ಸೂಕ್ಷ್ಮ. ಅಂದರೆ ನೀವು ಮೈನಸ್ ಪಾಯಿಂಟಲ್ಲಿ ಹೋಗಿ, ಈಗ ಅದೇನದು ಬೂದ್ ಗ್ಲಾಸ್, ಅದನ್ನೇನು ಮಾಡುತ್ತೆ, ಇದನ್ನು ನೀವು ನೋಡಿದ್ರೆ ಇಷ್ಟು ದಪ್ಪ ತೋರಿಸುತ್ತೆ, ಇದು ಬೂದ್ ಗ್ಲಾಸ್. ಇನ್ನು ಮೈಕ್ರೋಸ್ಕೋಪ್ ನೋಡಿ, ತುಂಬ ಸಣ್ಣದು ಕೂದಲು ಕೂಡ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಈಗ ಮ್ಯಾಕ್ರೋಸ್ಕೋಪ್ ಅಂತ ಬಂದೈತೆ, ಅದರಲ್ಲಿ ನೋಡಿದ್ರಂತೂ ನೀವು ಕೂದಲೊಳಗಡೆ ಎಷ್ಟು 108 ಭಾಗಗಳಿದೆ, ಎಲ್ಲವನ್ನು ತೋರಿಸುತ್ತದೆ. ಇದೇನು ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ. ಇದು ಈ ಬೂದ್ ಗ್ಲಾಸೇ ಸೂಕ್ಷ್ಮ, ಅದರಲ್ಲಿ ಮೈಕ್ರೋಸ್ಕೋಪ್ ಇನ್ನೂ ಸೂಕ್ಷ್ಮ, ಅದರಲ್ಲಿ ಮ್ಯಾಕ್ರೋಸ್ಕೋಪ್, ಅದು ಸೂಕ್ಷ್ಮಾತಿ ಸೂಕ್ಷ್ಮ. ಈ ರೀತಿ ಇರೋವಂಥದ್ದಕ್ಕೆ ವಿಜ್ಞಾನ ಏನು ಮಾಡುತ್ತೆ, ಅಂತಿಮವಾಗಿ ಆಟಮ್ಗೆ ಹೋಗಿ ನಿಂತ್ಕೊಂಡಿದೆ. ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ 3 ಸುತ್ತಾ ಇದೆ ಅಂತ. ಈಗ ಎಲೆಕ್ಟ್ರಾನ್ ಒಳಗಡೆ ನುಗ್ಗೋ ಪ್ರಯತ್ನ ಮಾಡ್ತಾವೆ. ಅಂದರೆ ಅದರೊಳಗಡೆ ಏನೋ ಇರಬಹುದು ಅಂತ. ಬಟ್ ಅಷ್ಟೊಂದು ಶಕ್ತಿ ಇಲ್ಲ, ಅಂದರೆ ಆ ರೀತಿ ನೋಡೋವಂಥ
ವಿಜ್ಞಾನಕ್ಕೆ ಏನು ಅಂದರೆ ಕಣ್ಣು ಬೇಕು. ನಮ್ಗೆ ಆಧ್ಯಾತ್ಮಿಕಕ್ಕೂ ವಿಜ್ಞಾನಕ್ಕೂ ಏನು ವ್ಯತ್ಯಾಸ ಅಂದರೆ, ಆಧ್ಯಾತ್ಮಿಕದಲ್ಲಿ ಅಂತರ್ದೃಷ್ಟಿ ಅಂತಾರೆ, ಕಣ್ಣು ಮುಚ್ಚಿದ್ರೆ ಎಲ್ಲವೂ ಕೂಡ ಗೋಚರವಾಗುತ್ತೆ. ಬಟ್ ವಿಜ್ಞಾನಕ್ಕೆ ಆ ಥರ ಇಲ್ಲ, ಅದಕ್ಕೆ ಒರಿಜಿನಲ್ ಕಣ್ಣು ಬೇಕೇ ಬೇಕು. ಇದನ್ನು ನೀವು ಕ್ವಾಂಟಮ್ ಫಿಸಿಕ್ಸ್ ಅರ್ಥ ಮಾಡ್ಕೊಂಡವ್ರು ಗೊತ್ತಾಗುತ್ತೆ ನಾನು ಹೇಳೋದು, ಕ್ವಾಂಟಮ್ ಫಿಸಿಕ್ಸ್ ಹೇಗೆ ಕೆಲಸ ಮಾಡುತ್ತೆ ಅಂತ. ಅದೇ ರೀತಿ ವಿಜ್ಞಾನ ಕಣ್ಣಿರಲೇಬೇಕು. ಕಣ್ಣು ಅಂದರೆ ಏನೋ ಒಂದು ಕ್ಯಾಮ್ರಾ ಬೇಕು ಅಥವಾ ಏನೋ ಒಂದು ಮೈಕ್ರೋಸ್ಕೋಪ್ ಬೇಕು, ಅದಕ್ಕೆ ಇನ್ಸ್ಟ್ರೂಮೆಂಟ್ ಬೇಕು. ಭಗವಂತ ಮಾಡಿರೋದಕ್ಕೆ ಇನ್ಸ್ಟ್ರೂಮೆಂಟ್ ಬೇಕಾಗಿಲ್ಲ, ನಾವು ಕಣ್ಣು ಮುಚ್ಚಿದ್ರೆ ಸಾಕು ಎಲ್ಲವನ್ನ ಗೋಚರಿಸ್ಬೋದು. ಅಂದರೆ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ. ತಾತ ಹೇಳ್ಬಿಟ್ಟ ಇಂತಿಂಥ ಗ್ರಹಗಳಿದ್ದಾವೆ, ಇಷ್ಟಿಷ್ಟು ಡಿಸ್ಟೆನ್ಸಲ್ಲಿದೆ, ಇಂಥ ಬಣ್ಣ ಇದೆ ಅಂತ. ಮೊಮ್ಮಗನಿಗೆ ತಾತನ ಮೇಲೆ ಡೌಟೆ, ಸುಳ್ಳು ಹೇಳ್ತೀನಿ ನಾನು ಹಾಗೆ ಹೀಗೆ ಅಂತ. ಆತ ಏನು ಮಾಡ್ದ, ಒಂದು ಸ್ಯಾಟಲೈಟ್ ಕಂಡು ಹಿಡಿದ್ಬಿಟ್ಟು ಮೊಮ್ಮಗ ಅಂದರೆ ವಿಜ್ಞಾನಿ ಬಿಟ್ಟ. ಅಯ್ಯೋ ಕರೆಕ್ಟ್ ತಾತ ನೀನು ಹೇಳಿದ್ದು, ನೀಲಿ ಕಲರ್ ಇದೆ, ಅದಕ್ಕೊಂದು ರಿಂಗಿದೆ, ಹೆಂಗೆ ಹೇಳ್ಬಿಟ್ಟೆ ತಾತ ಅಂತ. ಇದು ಅಂತರ್ದೃಷ್ಟಿ. ಹಿಂಗಿರೋದ್ರಿಂದ ಈ ಸೂಕ್ಷ್ಮ ವಿದ್ಯೆಗಳನ್ನು ಬಲ್ಲವರಿಗೆ ಎಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಏನೇನಾಗ್ತಾಯಿದೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಎಲ್ಲವೂ ಕೂಡ ಗೋಚರವಾಗುತ್ತೆ. ಇಂಥವ್ರಿಗೆ ನಾವು ಸರ್ವಾಂತರ್ಯಾಮಿಗಳು ಅಂತ ಬೇಕಾದ್ರೆ ಕರಿಬೋದು, ಅಥವಾ ತ್ರಿಕಾಲ ಜ್ಞಾನಿಗಳು ಅಂತ ಬೇಕಾದ್ರೆ ಕರ್ಕೊಳ್ಬೋದು. ಈ ಕೈವಾರ ತಾತ ಎನ್ನೋರು 300 ವರ್ಷದ ಹಿಂದೆನೇ ಬರೆದ್ಬಿಟ್ಟವರೆಲ್ಲ ಭವಿಷ್ಯವನ್ನು, ಕಾಲಜ್ಞಾನ ಬರೆದವ್ರೆ. ಹೇಗೆ ಬರೆದ್ರು? ತ್ರಿಕಾಲ ಜ್ಞಾನಿಗಳು ಅಂದರೆ 3 ಕಾಲದಲ್ಲಿ ಅವರು ಹಿಂದೆ ಬರಿ ಅಂದರೂ ಬರಿತಾಯಿದ್ರು, ಮುಂದೆ ಬರಿ ಅಂದರೂ ಬರೀತಾ, ಈಗ ಏನು ನಡೀತಾ ಇದೆ ಅದನ್ನು ಬರಿ ಅಂದರೂ ಬರಿತಾಯಿದ್ರು. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಋಷಿವಿದ್ಯೆ, ಬ್ರಹ್ಮವಿದ್ಯೆ ಅಂತ ಕರೀತಾರೆ. ಆದ್ದರಿಂದ ಸೂಕ್ಷ್ಮಾತಿ ಸೂಕ್ಷ್ಮ, ಸ್ಥೂಲಾತಿ ಸ್ಥೂಲ. ಇವಾಗ ಸೌರಮಂಡಲ, ನಮ್ಮ ಎಲ್ಲ ಗ್ರಹಗಳಲ್ಲೂ ಸೂರ್ಯ ಅಧಿಕವಾಗಿರೋದು, ಅಂದರೆ ಅವನ ಗುರುತ್ವಾಶಕ್ತಿಯಿಂದನೇ ಎಲ್ಲ ಗ್ರಹಗಳು. ಈ ಥರ ಸೌರಮಂಡಲಗಳು ಎಷ್ಟೊಂದಿದೆ. ಸೂರ್ಯನಿಗಿಂತನೂ ದೊಡ್ಡ ದೊಡ್ಡ ಗ್ರಹಗಳಿದ್ದಾವೆ, ಅಥವಾ ಯೂನಿವರ್ಸ್ ಇದೆ ಅಂತಾರೆ. ಇದು ಸೈನ್ಸ್ ಎಲ್ಲಿವರೆಗೂ ಹೋಗಿದೆ ಅಂದರೆ ಯೂನಿವರ್ಸಲ್, ಮಲ್ಟಿ ಯೂನಿವರ್ಸಲ್ ಗಂಟ ಹೋಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಸ್ಟಾಪ್ ಆಗೋಯ್ತು. ಈಗ ಇದೆಲ್ಲವೂ ಸ್ಥೂಲವಾದರೆ ವಿಜ್ಞಾನ. ಈಗ ಸೂಕ್ಷ್ಮದ ವಿಚಾರ ಬರ್ತೀನಿ. ಶ್ರೀಚಕ್ರ ಏನು ಹೇಳುತ್ತೆ ಅಂತಂದರೆ, ಒಂದು ಉದಾಹರಣೆಗೆ ನಮಗೆ ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಗೆ 60 ನಿಮಿಷ, 60 ನಿಮಿಷಕ್ಕೆ 1 ನಿಮಿಷಕ್ಕೆ 60 ಸೆಕೆಂಡು. ಇದು ಸೆಕೆಂಡ್ ಅಂದರೆ ಕ್ಷಣ ಅಂತ ಕರೀತಾರೆ. ಈಗ ಕ್ಷಣದಲ್ಲಿ 60 ಭಾಗ ಮಾಡಿ, ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ, ಕ್ಷಣದಲ್ಲಿ 60 ಭಾಗ ಮಾಡಿ. ಭಾಗ ಮಾಡೋಕ್ಕಾಗಲ್ಲ, ಅದಕ್ಕೆ ಯಾವುದು ನೀವು ಕಂಡಿಡಿಯೋಕೆ, ಅದನ್ನು ಘಟಿ ಅಂತ ಕರೀತಾರೆ. ಒಂದು ಕ್ಷಣನ 60 ಭಾಗ ಮಾಡಿದ್ರೆ ಘಟಿ, ಘಟಿನ 60 ಭಾಗ ಮಾಡಿ ವಿಘಟಿ, ವಿಘಟಿನ 60 ಭಾಗ ಮಾಡಿ ಲಿಪ್ತ, ಲಿಪ್ತನ 60 ಭಾಗ ಮಾಡಿ ವಿಲಿಪ್ತ, ವಿಲಿಪ್ತನ 60 ಭಾಗ ಮಾಡಿ ಪರ, ಪರಾನ 60 ಭಾಗ ಮಾಡಿ ತತ್ಪರ. ಇಲ್ಲಿ ಗಂಟ ಹೇಗೆ ಹೋಗ್ತೀರಾ ನೀವು? ಹೋಗಕ್ಕೆ ಅಲ್ಲ, ನಿಮ್ಗೆ ಇಮ್ಯಾಜಿನ್ಗೆ ಬರ್ತಾ ಇಲ್ಲ, ಮುಗ್ದೋಯ್ತು ಅಲ್ಲಿಗೆ, ಸೆಕೆಂಡ್ಗೆ ನಿಮ್ಮದು ಕ್ಲೋಸ್. ಇದನ್ನು ಹೇಳೋದು ಸೂಕ್ಷ್ಮಾತಿ ಸೂಕ್ಷ್ಮ. ಇದಕ್ಕಿಂತನೂ ಮೀರಿ ಇದೆ. ನಾನು ಇಲ್ಲಿಗೆ ನಿಮಗೆ ಸಾಕು ಅಂತ ನಿಲ್ಲಿಸ್ಬಿಟ್ಟಿದ್ದೀನಿ. ಇದಕ್ಕೂ ಮೀರಿ ಇದೆ. ಪರ ತತ್ಪರ ಅಂದರೆ ಘಟಿ ವಿಘಟಿ, ಲಿಪ್ತ ವಿಲಿಪ್ತ, ಪರ ತತ್ಪರ. ಇದು ಸೂಕ್ಷ್ಮವಾಗಿ ಒಳಗಡೆ ಹೋಗುವಂಥ ಕ್ರಿಯೆ, ಅಂದರೆ ಇನ್ನರ್ ಜರ್ನಿ ಇದು. ಇನ್ನು ಬಾಹ್ಯ ಲೋಕದಲ್ಲಿ ಹೋಗ್ಬೇಕಂದ್ರೆ ನಮಗೆ ಕಲಿಯುಗ ಅಂತ ಕರೀತಾರೆ. ಒಂದು ಯುಗವನ್ನು ಕಲಿಯುಗ ಅಂತ. ಅದಕ್ಕೆ 4,30,000 ಇದು ಒಂದು ಕಲಿಯುಗ. ದ್ವಾಪರ ಯುಗ, ಅದು ಇದಕ್ಕೆ 2ರಷ್ಟು ಹಾಕ್ಕೊಳ್ಳಿ, 8,60,000. ಸೊ ಅದಾದಮೇಲೆ ತ್ರೇತಾಯುಗ ಅಂದರೆ ಇದಕ್ಕೆ 3ರಷ್ಟು ಹಾಕ್ಕೊಳ್ಳಿ. ಸೊ 4ನೇದು ಕೃತಯುಗ ಅಥವಾ ಸತ್ಯಯುಗ ಅಂತ ಕರೀತಾರೆ. ಇದಕ್ಕೆ 4 ಪಟ್ಟು. ಈ 4ನ್ನು ಪೂರ್ತಿ ಸೇರಿದ್ರೆ ಒಂದು ಮಹಾಯುಗ ಅಂತ ಕರೀತಾರೆ. ಒಂದು ಮಹಾಯುಗ. ಒಂದು ಮಹಾಯುಗಕ್ಕೂ ಇನ್ನೊಂದು ಮಹಾಯುಗಕ್ಕೂ ಮಧ್ಯದಲ್ಲಿ ಪ್ರಳಯ. ಈ 4ನ್ನು ನಾನು ಹೇಳಿದ ಕೌಂಟಿಂಗಲ್ಲಿ ನೀವು ಕೌಂಟ್ ಮಾಡಿದ್ರೆ ಅದನ್ನು ಪ್ರಳಯ ಅಂತ. ಪ್ರಳಯ ಎಷ್ಟು ವರ್ಷ ಆಗುತ್ತೆ ಅಂದರೆ ಇಷ್ಟಾಗುತ್ತೆ, ಅಂದರೆ 4 ಯುಗಗಳು ಸೇರೋಷ್ಟು ಪ್ರಳಯ ಆಗುತ್ತೆ. ಮಹಾಯುಗಕ್ಕೆ ಇವಾಗ ನೀವೆಲ್ಲ ಸೇರಿದ್ರೆ 4,30,000, 8 ಲಕ್ಷದ, ಆ ಥರ 12 ಲಕ್ಷ, ಹೆಚ್ಚು ಕಡಿಮೆ 24 ಲಕ್ಷ, 27 ಲಕ್ಷ ಅಂತ ಇಟ್ಕೊಳ್ಳಿ. ಇಷ್ಟನ್ನು ನೀವು ಒಂದು ಮಹಾಯುಗ. ಈ ಮಹಾಯುಗ ಏನಿದೆಯೋ ಅದನ್ನು ಒಂದು 72 ಮಹಾಯುಗಗಳು ಸೇರಿದ್ರೆ ಒಂದು ಮನ್ವಂತರ ಅಂತ ಕರೀತಾರೆ. 72 ಮಹಾಯುಗಗಳು ಸೇರಿದ್ರೆ ಒಂದು ಮನ್ವಂತರ. ಈಗ ಇಲ್ಲಿ 14 ಮನ್ವಂತರಗಳಿದೆ. ಈ 14 ತ್ರಿಕೋಣಗಳು ಏನನ್ನು ಸೂಚಿಸ್ತಾ ಇದೆ ಅಂತಂದರೆ ಮನ್ವಂತರಗಳನ್ನು ಸೂಚಿಸ್ತಾ ಇದೆ. 72 ಮಹಾಯುಗಗಳಿಗೆ ಒಂದು ಮನ್ವಂತರ. ಈಗ ಶ್ರೀಚಕ್ರದ ಕೆಪಾಸಿಟಿ ಏನು ಅನ್ನೋದನ್ನು ನೀವು ಅಳತೆ ಮಾಡ್ಕೊಳ್ಳಿ. ಸೂಕ್ಷ್ಮಾತಿ ಸೂಕ್ಷ್ಮದಲ್ಲೂ ಎಂಡಿಲ್ಲ, ಸ್ಥೂಲಾತಿ ಸ್ಥೂಲದಲ್ಲೂ ನಿಮ್ಗೆ ಎಂಡಿಲ್ಲ. ಇದು ಇನ್ಫನೈಟ್ ಅಂದ್ರೇ ಅದಕ್ಕೆ ಅನಂತ ಅಂತ. ಅದಕ್ಕೆ ನೀವು ಡೆಡ್ ಹ್ಯಾಂಡೇ ಸಿಗೋದಿಲ್ಲ. ಈಗ ನಾನು ಹೇಳಿರೋಷ್ಟೇ ನಿಮಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಕಡಿಮೆಗಾದರೂ, ಮೈನಸ್ಗಾದರೂ ಹೋಗಿ, ಪ್ಲಸ್ಗಾದರೂ ಹೋಗಿ. ಇನ್ನು ನಮ್ಗೆ ಏನು ಅನಿಸುತ್ತೆ ಅದನ್ನು
ಬ್ರಹ್ಮಾಂಡನೇ ಇಡೀ ಬ್ರಹ್ಮಾಂಡ ಶ್ರೀಚಕ್ರದಲ್ಲಿ ನೀವು ಏನನ್ನೇ ಕೇಳಿದ್ರು ನನಗೆ ಯಾವುದೇ ಪ್ರಶ್ನೆಗಳನ್ನು ಕೇಳಿ ಏನೇ ಕೇಳಿ ಎಲ್ಲ ವಿದ್ಯೆಗಳಿಗೆ ಮಹಾವಿದ್ಯೆಗಳಿಗೆ ದಶವಿದ್ಯೆಗಳಿಗೆ ಅದನ್ನು ಸುಮ್ಮನೆ ಒಂದು ಐಡೆಂಟಿಫೈ ಮಾಡಿ ದಶ ಮಹಾವಿದ್ಯೆ ಅಂದರೆ ಶ್ರೀಚಕ್ರ ಇಲ್ಲ, ಅದು ಒಂದೇ ಅಲ್ಲ, ಇಡೀ ಬ್ರಹ್ಮಾಂಡ ಎಲ್ಲವೂ ಕೂಡ ಈ ಬಿಂದುವಿನಿಂದ ಅಡಕವಾಗಿದೆ. ಈಗ ಸೈನ್ಸ್ ಏನು ಹೇಳುತ್ತೆ, ಬ್ಲ್ಯಾಕ್ ಹೋಲ್ ಅಂತ ಕರೆಯುತ್ತೆ. ಏನದು ಬ್ಲ್ಯಾಕ್ ಹೋಲ್ ಅಂದರೆ ಅದು ಗರ್ಭ, ಅದನ್ನು ಹಿರಣ್ಯ ಗರ್ಭ ಅಂತ ಕರೀತಾರೆ. ಆಧ್ಯಾತ್ಮಿಕದಲ್ಲಿ ಅದು ಹಿರಣ್ಯ ಗರ್ಭ, ಸೈನ್ಸಲ್ಲಿ ಬ್ಲ್ಯಾಕ್ ಹೋಲ್. ಸೊ ಇದನ್ನು ನಾವು ಆ ರೀತಿ ಸೈನ್ಸ್ದು ಒಂದು ಭಾಷೆ, ಆಧ್ಯಾತ್ಮಿಕದ ಒಂದು ಭಾಷೆ. ಅದು ಜನಗಳಿಗೆ ಏನಕ್ಕೆ ಇವೆಲ್ಲ ಅರ್ಥ ಆಗೋದಿಲ್ಲ ಅಂದರೆ, ನಮಗೆ 3 ಜಗತ್ತುಗಳಿದೆ. ಇಲ್ಲೇ ಭೂಮಂಡಲದಲ್ಲೇ 3 ಜಗತ್ತಿದೆ. ಒಂದು ಲೌಕಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಅಲೌಕಿಕ ಜಗತ್ತು. ಆಧ್ಯಾತ್ಮಿಕ ಲೌಕಿಕ ಜಗತ್ತವ್ರಿಗೆ ಏನು ಅಂದರೆ, ಮದುವೆ ಆಯಿತು, ಮಕ್ಕಳಾಯಿತು, ಮನೆ ಮಾಡಿದೆ, ಏನೋ ಕೆಲಸ ಮಾಡಿದೆ, ನನಗೆ ಈ ಸ್ಥಾನಮಾನದಲ್ಲಿ ಪೊಸಿಷನಲ್ಲಿದ್ದೀನಿ, ನನ್ನ ಹತ್ರ ಇಷ್ಟು ಹಣ ಇದೆ, ಕಾರಿದೆ, ಬಂಗ್ಲೆ ಇದೆ, ಅವನು ಹಂಗಂದ ಇವನು ಹಿಂಗಂದ, ಕೋಪ, ಇವು ಜಗಳ, ಇಷ್ಟೇ ಲೌಕಿಕ, ಇಷ್ಟು ಕಾಮನ್ ಆಗಿ ಇದ್ದೇ ಇರ್ತದೆ. ಇಲ್ಲೆಲ್ಲ ಬರೀ ಜಂಜಾಟ. ಆಧ್ಯಾತ್ಮಿಕ ಅಂತಂದ್ರೇನು, ಅದು ನಿಸರ್ಗ. ರಿಯಲ್ ಫ್ಯಾಕ್ಟಲ್ಲಿ ಆತ್ಮದ ಅಧ್ಯಯನ ಆಧ್ಯಾತ್ಮ. ಬಟ್ ನಿಜವಾಗ್ಲೂ ಆಧ್ಯಾತ್ಮ ಅಂದ್ರೆ ಅರ್ಥ ಏನು ಅಂತಂದರೆ ನಿಸರ್ಗ ಅಂತ ಅರ್ಥ. ನಿಸರ್ಗವನ್ನು ಚೆನ್ನಾಗಿ ಅಧ್ಯಯನ ಮಾಡು, ಅದನ್ನು ಅರ್ಥ ಮಾಡ್ಕೊ, ಅದ್ರ ಜೊತೆಗೆ ನಿಧಾನವಾಗಿ ಅರ್ಥ ಮಾಡ್ಕೊಂಡ ನಂತರ ಹೆಜ್ಜೆಗಳನ್ನು ಹಾಕ್ತಾ ಹೋಗು. ನಿನಗೆ ಯಾವುದೇ ರೀತಿ ಬೆರಿಬೇಕು. ನೀನು ಬೆರ್ತಿಲ್ಲ ಅಂದರೆ, ಬೆರೆಯೋದು ಅನ್ನೋದು ಸೂಕ್ತವಾದ ಪದ ಅಲ್ಲ, ಲೀನವಾಗೋದು ಅಂತಾರೆ. ಅದ್ರ ಜೊತೆ ನಾವು ಮರ್ಜಾಗ್ಬಿಡ್ಬೇಕು. ಈಗ ಹಾಲು ಇಟ್ಕೊಂಡಿದ್ದೀರ, 100 ಗ್ರಾಮ್ ಸಕ್ಕರೆ ಹಾಕ್ಬಿಡಿ 1 ಲೀಟ್ರ್ ಹಾಲಿಗೆ, ಅದು ಎಲ್ಲೋಯ್ತು, ಸಕ್ಕರೆ ಕರಗೋಯ್ತು. ಈಗ ಹಾಲಲ್ಲಿ ಅದು ಲೀನವಾಗೋಯ್ತು. ಆಧ್ಯಾತ್ಮ ಅಂದರೆ ಇದೇನೆ. ಅದಕ್ಕೆ 108 ದಾರಿಗಳು. ಯಾರೋ ಒಬ್ಬರು ಗುರುಗಳು ಧ್ಯಾನ ಮಾಡಿ ಅಂತಾರೆ, ಇನ್ನೊಬ್ಬ ಗುರುಗಳು ಶ್ರೀಚಕ್ರ ಆರಾಧನೆ ಮಾಡಿ ಅಂತಾರೆ, ಮತ್ತೊಬ್ಬರು ಕಾಡಿಗೆ ಹೋಗು ಅಂತಾರೆ. ಎಲ್ಲವೂ ಸತ್ಯವಾದ, ಯಾವುದು ಅದು ಸುಳ್ಳು ಇದು ಸಹ ಆ ಥರ ಇಲ್ಲ. ಅಂತರ್ಮುಖಿ ಆಗ್ಬಿಡು ಅಂತಾರೆ, ಕೆಲವರು ಬಾಹಿರ್ಮುಖಿ ಆಗ್ಬಿಡು ಅಂತ. ಉದಾಹರಣೆಗೆ ನನ್ನ ಗುರುಗಳು 3 ಸಲ ಹೋಗಿ ಪ್ರದಕ್ಷಿಣೆ ಹಾಕೊಂಬೋಗು ಅಂತ ಹೊಡೆದು ಕಳಿಸಿದ್ರು. ಈಗ ನನಗೆ ಸುಮಾರು ಜನ ಗೊತ್ತಿದ್ದಾರೆ, ಅವರು ಹುಟ್ಟಿದ್ದು ಅದೇ ಊರಲ್ಲಿ, ಬೆಳೆದಿದ್ದು ಅದೇ ಊರಲ್ಲಿ, ಸತ್ತಿದ್ದು ಅದೇ ಊರಲ್ಲಿ, ಊರು ಬಿಟ್ಟು ಆಚೆ ಹೋಗಿಲ್ಲ. ಆದರೆ ಮಹಾನ್ ಸಾಧಕ. ನಾನು ಏನೂ ಗೊತ್ತಿಲ್ಲ, ನನ್ನನ್ನು ಆತನ ಮುಂದೆ ನಾನು ಎಳ್ಳು ಅಂತ ಕರಿತೀನಿ. ಮಹಾಸ್ವಾಮಿ ನೀವು ಆನೆಗೆ ಹತ್ರ, ನಾನು ಎಳ್ಳು ಅಂತ ಕರ್ಕೊಳ್ತೀನಿ. ನಾನು ಎಲ್ಲೂ ಹೋಗದೇನೆ ಹೇಗೆ ಬಂತು ಅಂದರೆ ದೇಶ ಸುತ್ತಿ ನೋಡು, ಕೋಶ ಹೋಗಿ ನೋಡು ಅಂತ ಹೇಳ್ತಾರೆ. ಅವ್ರು ಒಂದೇ ಕಡೆ ಇಟ್ಕೊಂಡೆ ಇಡೀ ದೇಶನ ಬ್ರಹ್ಮಾಂಡ ಬಗ್ಗೆ ಗೊತ್ತಿದೆ ಅಂದರೆ ಹೇಗೆ ಸಾಧ್ಯ ಆಯಿತು? ಅಂತರ್ದೃಷ್ಟಿ, ಇದನ್ನು ಅಂತರ್ಮುಖಿ ಅಂತ ಕರೀತಾರೆ, ಅಂತರ್ಯಾನ. ಸೊ ಇದನ್ನು ನಾನೇನು ಮಾಡಿದೆ, ಹೊರಗಡೆ ಸುತ್ಕೊಂಬಂದೆ, ಆತ ಕೂತ್ಕೊಂಡು ಎಲ್ಲ ಇಲ್ಲೇ ಕಲ್ತ್ಕೊಂಡ. ಎಲ್ಲ ಈಗ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ. ತಾತ ಎಲ್ಲೂ ಹೋಗಿಲ್ಲ, ಸುಮ್ಮ ಕೂತ್ಕೊಂಡು ವಿಜ್ಞಾನಿ ಹೋದ, ಹುಡ್ಕೊಂಡು ಹೋದ, ರಾಕೆಟ್ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ, ಹಂಗಾಗಿ ಬಂದ. ಆ ಥರ 2 ರೂಪದಲ್ಲೂ ನಾವು ನೋಡಬಹುದು ಸಾಧಕರನ್ನು. ಒಂದು ಸುತ್ತಾಡುವಂಥ ಸಾಧಕರು, ಒಂದೇ ಜಾಗದಲ್ಲಿ ಎಲ್ಲವನ್ನು ತಿಳ್ಕೊಂಡಂಥ ಮಹಾನ್ ಸಾಧಕರು. ಹಂಗಾಗಿ 2 ರೀತಿಯಲ್ಲೂ ನಾವು ನೋಡ್ಕೊಳ್ಬೋದು. ಈಗ ಅಲೌಕಿಕ ಅಂತಂದ್ರೆ ಏನು ಅಂತಂದರೆ, ಇಲ್ಲಿ ಇದು ಸೈನ್ಸಿಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ನೀವು ಸೈನ್ಸಿಂದ ಇದನ್ನು ಪ್ರಿಡಿಕ್ಷನ್ ಮಾಡೋಕ್ಕಾಗೋದೇ ಇಲ್ಲ. ಈಗ ತಮಿಳ್ನಾಡಲ್ಲಿ ಒಬ್ಬರು ರಾಮ್ಬಾಬು ಅಂತಿದ್ದಾರೆ, ಪ್ರತಿನಿತ್ಯ 3 ಗಂಟೆ ಅಗ್ನಿ ಸ್ನಾನ ಮಾಡ್ತಾರೆ. ಈ ಚಿತೆ ಎಲ್ಲ ಮರ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದು ಎಷ್ಟೊತ್ತು ಉರಿಯುತ್ತೋ, ಒಂದು 2-3 ಗಂಟೆ ಉರಿಯುತ್ತೆ. ಇವರು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿರ್ತಾರೆ, ಅಂದರೆ ಒಂದು 6 ಅಡಿವರೆಗೂ ಹಾಕ್ಕೊಂಡಿರ್ತಾರೆ. ಇಲ್ಲಿಂದ ಅಲ್ಲ ಉರುಳ್ಕೊಂಡು ಹೋಗ್ತಾರೆ, ಅಲ್ಲಿಂದ ಇಲ್ಲೂ ಬೆಂಕಿ ಒಂದು ಕೂದಲು ಕೂಡ ಸುಡಲ್ಲ. ಇದನ್ನು ಸೈನ್ಸ್ ಹೇಗೆ ವಿಭಜನೆ ಮಾಡುತ್ತೆ, ಪ್ರಿಡಿಕ್ಷನ್ ಹೇಗೆ ಮಾಡುತ್ತೆ? ಸೈನ್ಸ್ ಮಾಡೋದಿಲ್ಲ. ಈಗ ಸಿನಿಮಾ ಶೂಟಿಂಗ್ ಎಲ್ಲ ಹೋದರೆ ಏನೋ ಕೆಮಿಕಲ್ ಬರುತ್ತೆ, ಅದು ಬೆಂಕಿ ಹಚ್ಕೊಳ್ಳಿ 15 ನಿಮಿಷ ಇರುತ್ತೆ ಕೆಮಿಕಲ್. ಅದನ್ನೇ ಹೇಳ್ತಾ ಇದ್ದೀನಿ. ಈಗ 15 ನಿಮಿಷ ಮಾಡಿದ್ದಾರೆ. ನೀವು ಹಾಲಿವುಡ್ ಸಿನಿಮಾ ತೆಗೆದ್ರೆ ಅದರಲ್ಲಿ 45 ನಿಮಿಷದ ಒಂದು ಕೆಮಿಕಲ್ ಕಂಡುಹಿಡಿದಿದ್ದಾರೆ. 45 ನಿಮಿಷ ಆದಮೇಲೆ ಸುಡುತ್ತದು. ಈಗ ಇವ್ರು 45 ನಿಮಿಷ ಅಲ್ಲ, 2.5 3 ಗಂಟೆ ಮಾಡ್ತಾರೆ. ಇದಕ್ಕೆ ಯಾವ ಕೆಮಿಕಲ್ ಹಚ್ಕೊಳ್ತಾರೆ? ಅಂದರೆ ಏನಕ್ಕೆ ಸಾಧನೆ ಮಾಡ್ತಾರೆ? ಅದು ಏನು ತೋರಿಸೋದಕ್ಕೆ ಅಂದರೆ, ನಮ್ಮ ಸನಾತನ ಧರ್ಮದಲ್ಲಿ ಎಂತೆಂಥ ಋಷಿ ವಿದ್ಯೆಗಳು, ಬ್ರಹ್ಮವಿದ್ಯೆಗಳಿದೆ. ಪವಾಡ ಹಿಂದೆ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ಕೆಲವರು ಪವಾಡಗಳನ್ನು ನಂಬೋದಿಲ್ಲ. ಈಗ ಅಗ್ನಿ ಸ್ನಾನ ನೀನು ಮಾಡಿ ತೋರಿಸಯ್ಯ ನೋಡೋಣ, ಆ ಸೈನ್ಸ್ನೇ ಯೂಸ್ ಮಾಡ್ಕೊಂಡು ಮಾಡೋ ನೋಡೋಣ. ಇದೆಲ್ಲ ಏನು ಅಂದರೆ ಅಲೌಕಿಕ ವಿದ್ಯೆ. ಒಬ್ಬರು ನೀರಲ್ಲಿ, ಒಂದು ಉದಾಹರಣೆ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಕುಂಭಮೇಳದಲ್ಲಿ ನೇರವಾಗಿ ಅವರ ಸಂಪರ್ಕದಲ್ಲಿದ್ದೆ. 9 ಅಡಿ ಗಾಜು ಇವಾಗ ಇದೆ ಅಂದ್ಕೊಳ್ಳಿ. ಈ ರೂಮ್ ಗಾಜಿನ ರೂಮು, ನೀರು ತುಂಬಿಟ್ಟಿದ್ದಾರೆ. ನಾನು ಒಳಗಡೆ ಜಲಸಮಾಧಿ ಆಗಿದ್ದೀನಿ. 9 ದಿವಸ ಆದಮೇಲೆ 10ನೇ ದಿವಸಕ್ಕೆ ಗಾಜು ಹೊಡೆದು ನೀರೆಲ್ಲ ಈಚೆ ಹೋಗೋದು ಬದುಕಿದ್ದಾರೆ.
ನಾವು ಒಂದು ನಿಮಿಷ ನೀರೊಳಗಡೆ ಇರೋದಕ್ಕೆ ಸಾಧ್ಯವಿಲ್ಲ. ಈಗ ಇವರು ಜಲಸಮಾಧಿ ಅಂತಾರೆ ಅದಕ್ಕೆ. ಇದೊಂದು ವಿದ್ಯೆ. 9 ದಿವಸ ಹಾಗೆ ಇದ್ದರು. ಅವರು 4 ದಿವಸ ಹೃದಯ ಬಡಿತವನ್ನು ನಿಲ್ಲಿಸ್ಬಿಟ್ಟಿದ್ರು ಪೈಲಟ್ ಬಾಬಾ. 5ನೇ ದಿವಸಕ್ಕೆ ಮತ್ತೆ ತಿರ್ಗಾ ಶಿಷ್ಯಂದಿರಿಗೆ ಹೇಳಿದ್ರು, ಅದು ECG ಹಿಂಗೆ ಬರ್ತದಲ್ಲ ಹಾರ್ಟ್ದು, ಅದು ಹಿಂಗೆ ಫ್ಲ್ಯಾಟ್ ಆದರೆ ಏನರ್ಥ, ಸತ್ತ, ಮೆಡಿಕಲ್ ಸತ್ತ ಅಂತ. ಸತ್ತೋಗ್ಬಿಟ್ಟಿದ್ರು. 4 ದಿವಸ ಆದಮೇಲೆ ಕರೆಕ್ಟಾಗಿ 24/4 ತಿರ್ಗಾ ಸ್ಟಾರ್ಟ್ ಆಯಿತು. ಇವಾಗ ಇದಕ್ಕೆ ಏನು ಹೇಳ್ತೀರಾ? ಪೈಲಟ್ ಬಾಬಾ ಅಂತ. ನೀವು ಅವ್ರ ಬಗ್ಗೆ ಪುಸ್ತಕಗಳೆಲ್ಲ ಬಂದಿದೆ, ನೋಡಬೇಕು. ನಾನು ಕುಂಭಮೇಳದಲ್ಲಿ ಒಂದು ಸಲ ಅವ್ರನ್ನ ನೋಡೋ ಸೌಭಾಗ್ಯ ಸಿಕ್ತು, ಮಾತಾಡೋ ಸೌಭಾಗ್ಯ ಸಿಕ್ತು, ಸೇವೆ ಮಾಡೋ ಸೌಭಾಗ್ಯ ಸಿಕ್ತು. ಆದ್ದರಿಂದ ಎಲ್ಲವೂ ಕೂಡ ಅನುಕೂಲ ಆಯಿತು, ಮಾಡಿಕೊಟ್ಟು. ಈಗ ಇವ್ರನ್ನ ಇದೆಲ್ಲ ಏನು ಅಂದರೆ ಅಲೌಕಿಕ ವಿದ್ಯೆಗಳು. ಇದು ಸಾಧ್ಯವೇ ಇಲ್ಲ ಮನುಷ್ಯನಿಗೆ. ಅಂದರೆ ನಿಲುಕದ್ದು ಅಂತಾರೆ, ತರ್ಕಕ್ಕೆ ನಿಲುಕು. ಇದನ್ನು ಏನು ತರ್ಕ ಮಾಡ್ತೀರಾ? ಅದರ ಅರ್ಥ ಏನು ಅಂದರೆ ಪಂಚಭೂತಗಳನ್ನು ಅವರು ಸಂಪೂರ್ಣವಾಗಿ ಆ ಒಂದು ಕಲೆ ವಿದ್ಯೆಗಳನ್ನು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಸರಿಯಾದ ಸೂಕ್ತವಾದ ಪದ ಇಲ್ಲ. ಕೆಲವರು ಆದಿನದಲ್ಲಿ ಇಟ್ಕೊಂಡಿದೆ, ಅದು ತಪ್ಪು. ಆದಿನ ಅಂದರೆ ರಾವಣ ಮಾಡ್ತಾ ಇದೆ ನವಗ್ರಹಗಳನ್ನು ಆದಿನದಲ್ಲಿ ಇಟ್ಟು. ಇವ್ರು ಹಂಗಲ್ಲ, ಅದನ್ನು ಕರಗತ ಮಾಡ್ಕೊಂಡಿದ್ದಾರೆ ಪಂಚಭೂತಗಳನ್ನು. ಅವ್ರಿಗೆ ಪೃಥ್ವಿ ಏನು ಅಂದರೆ ನೀವು ಊತಾಕ್ಬಿಡಿ, 10-15 ದಿವಸ ಆದಮೇಲೆ ಎದ್ದು ಬರ್ತಾರೆ. ಈಗ ಹೆಂಗೆ ನಾವು ಮಣ್ಣು ಮಾಡಿಬಿಡ್ತೀವಿ, ಎದ್ದು ಬರ್ತಾರೆ. ಜಲ, ಈಗ ಜಲ ಸಮಾಧಿ. ಅಗ್ನಿ, ಈಗ ರಾಂಬಾವು ಸುಡಲ್ಲ. ವಾಯು, ಉಸಿರೇ ಬೇಡ ಅವ್ರಿಗೆ. ನೀವು ಉಸಿರನ್ನ ಯಾವುದೋ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಬಿಟ್ಬಿಡಿ. ಇದಾದರೂ 9-9 ಅಡಿ ಇದೆ, ಹೆಚ್ಚು ಕಡಿಮೆ ಒಂದು ವಾರ ಇರ್ಬೋದು. ಚಿಕ್ಕ ಬಾಕ್ಸು, ಅದರಲ್ಲಿ ಒಂದು 3 ಗಂಟೆ ಇರ್ಬೋದು. ಬಟ್ ನೀವು 5-6 ದಿವಸ ಬಿಟ್ಟು ತೆಗೆದ್ರೂ ಅದರಲ್ಲಿ ಇರ್ತಾರೆ ಅವರು. ಈ ಉಸಿರು ಬೇರೆ, ಪಂಚಭೂತಗಳ ಒಂದು ವಾಯು ಬೇರೆ, ಅಲೌಕಿಕ ವಿದ್ಯೆಗಳ ವಾಯು ಬೇರೆ. ಇನ್ನು ಆಕಾಶ ತತ್ವ, ಆತನ್ನು ನೀವು ಎಲ್ಲೂ, ಈಗ ಉದಾಹರಣೆಗೆ ಅಘೋರಿಗಳೇ ನೋಡಿ, ಸುಮಾರು ಒಂದು 12 ಲಕ್ಷ ಅಘೋರಿಗಳು ಬಂದು ಸ್ನಾನ ಮಾಡ್ತಾರೆ ಕುಂಭಮೇಳದಲ್ಲಿ ಒಂದು ಅಟ್ ಎ ಟೈಮ್ಗೆ. ಟೋಟಲಾಗಿ ನೋಡಿದ್ರೆ 48 ಲಕ್ಷ ಬರ್ತಾರೆ. ಜಸ್ಟ್ ಒಂದು 12 ಲಕ್ಷ ಅಂತ ಇಟ್ಕೊಳ್ಳಿ. ಬಾಕಿ ಟೈಮಲ್ಲಿ ನೀವು ಒಬ್ಬರನ್ನ ತೋರಿಸಿ ನೋಡೋಣ, ಒಬ್ಬ ಅಘೋರಿನ ತೋರಿಸಿ, ನೀವು ಎಲ್ಲ ನೋಡೋದಕ್ಕೆ ಸಿಗೋದೇ ಇಲ್ಲ. ಕುಂಭಮೇಳದಲ್ಲಿ ಮಾತ್ರ ಅವರು ಸಿಗ್ತಾರೆ. ಇವರೆಲ್ಲ ಏನಂದ್ರೆ ಆಕಾಶ ತತ್ವದಲ್ಲಿ ಇದ್ದಾರೆ, ಕಾಣಿಸಲ್ಲ. ಇದ್ದಾರೆ ಬಟ್ ಕಾಣಿಸಲ್ಲ. ಇವ್ರು ಹೆಂಗೆ ಹಾರ್ಟ್ ಬಿಟ್ಟು ನಿಲ್ಲಿಸ್ಬಿಟ್ರು, ಮತ್ತೆ 4 ದಿವಸ ಆದಮೇಲೆ ಬಂದರು, ಅದೇ ಥರನೇ ಅವರೆಲ್ಲ ಕುಂಭಮೇಳದಲ್ಲಿ ಬರ್ತಾರೆ. ಅಂದರೆ ಆಕಾಶ ತತ್ವದಲ್ಲಿ ಇದ್ದಾರೆ. ನಾನು ಇದ್ರ ಬಗ್ಗೆ ಇನ್ನೂ ಅದ್ಭುತವಾದಂಥ ವಿಚಾರ ಹೇಳ್ಬೇಕು. ಅಘೋರಿಗಳ ಬಗ್ಗೆ ಕೆಲವ್ರು ಗೊತ್ತಿಲ್ಲ. ಅಂದರೆ ಇದೆಲ್ಲ ಅಲೌಕಿಕಕ್ಕೆ ಸಂಬಂಧಪಟ್ಟಿದ್ದು. ಅರ್ಥೈಸ್ಕೊಳ್ಳುವಂತಹ ಶಕ್ತಿ ಬಹಳ ಬಹಳ ಕಡಿಮೆ ಇದೆ. ಏನಕ್ಕೆ ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಡೈಮೆನ್ಷನ್ಗಳ ಬಗ್ಗೆ ತಿಳ್ಕೊಳ್ಬೇಕು. ಇದಿಷ್ಟು ಡೈಮೆನ್ಷನ್ನೇ. ಇದು ಏನು ಹೇಳ್ತಾ ಇದೆ ಅಂತಂದರೆ ಡೈಮೆನ್ಷನ್. ಈಗ ನಾವಿರೋದು 3rd ಡೈಮೆನ್ಷನಲ್ಲಿ ಇದ್ದೀರಿ, ನಮಗೆ ಗೊತ್ತಿರೋದು. 4th ಡೈಮೆನ್ಷನ್ ಏನಂದರೆ ಸೈನ್ಸ್ ಏನು ಹೇಳುತ್ತೆ, ಟೈಮ್ ಅಂತ ಹೇಳ್ತಾರೆ, ಕಾಲ. 5th ಡೈಮೆನ್ಷನ್ ಏನು ಅಂತ ಕೇಳಿದ್ರೆ ಅವರು ಸೈನ್ಸು ಪಾರ್ಲಲ್ ಯೂನಿವರ್ಸಲ್ ಅಂತ ಕರೀತಾರೆ. ಹಿಂಗೆ 6th 11thವರೆಗೂ ಆಲ್ಬರ್ಟ್ ಐನ್ಸ್ಟೈನ್ 11th ಡೈಮೆನ್ಷನ್ವರೆಗೂ ಮೆನ್ಷನ್ ಮಾಡಿದ್ದಾರೆ ಹಿಂಗಿದೆ ಅಂತ. ಬಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾವಾಗ ನಾನು ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನಾನು ಬೇಕಾದ್ರೆ ಬಿಡಿಸಿ ಹೇಳಬಲ್ಲೆ. ಆಧ್ಯಾತ್ಮಿಕದಲ್ಲಿರೋರಿಗೆ ಏನೋ ಒಂದು ಹೇಳಿದ್ರೆ ಅನುಭವಗಳನ್ನು ಲೌಕಿಕದವರು ನಂಬಲ್ಲ. ಅವನೇನೋ ಬುರುಡೆ ಬಿಡ್ತಾವನೆ, ಅವನೇನೋ ಕತೆ ಕಟ್ತಾವನೆ ಅಂತ ಹೇಳ್ತಾರೆ. ಬಟ್ ನೀವು ಆಧ್ಯಾತ್ಮಿಕದಲ್ಲೇ ಇರೋರಿಗೆ ಖಂಡಿತವಾಗ್ಲೂ ನಂಬ್ತಾರೆ. ಇನ್ನು ಅಲೌಕಿಕದಲ್ಲಿರೋರನ್ನ ಆಧ್ಯಾತ್ಮಿಕದಲ್ಲಿರೋರ್ಗೂ ಕೂಡ ಅಲೌಕಿಕದ ವಿಚಿತ್ರವಾಗಿ ಅನಿಸುತ್ತೆ. ಅವ್ರು ನಮ್ಮ ಹೇಗೆ ಲೌಕಿಕದವರು ಆಧ್ಯಾತ್ಮಿಕ ನಂಬೋದಿಲ್ಲ, ಆಧ್ಯಾತ್ಮಿಕದವರು ಅಲೌಕಿಕ ನಂಬೋದಿಲ್ಲ. ಮುಖ್ಯವಾಗಿ ಪ್ರತಿಯೊಂದು ವಿಷಯದ ಜ್ಞಾನ ಇದ್ರೆ ಮಾತ್ರ ಅವರಿಗೆ ತಿಳಿಯೋದು. ಹೌದು ಹೌದು, ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದೇ ಉದಾಹರಣೆ ಕೊಡ್ತೀನಿ. ವಾಟ್ ಈಸ್ 1 ಡೈಮೆನ್ಷನ್ ಅಂದರೆ 0 ಡೈಮೆನ್ಷನ್ ಹೇಳ್ಬಿಡ್ತೀನಿ. ನೀವು ಇದ್ದೀರಾ, ಮೂಮೆಂಟ್ ಇಲ್ಲ ನಿಮಗೆ. ಒಂದು ಬಿಂದು ಅಂತ ಇಟ್ಕೊಳ್ಳಿ. ಒಂದು ಸಾಸಿವೆ ಇದೆ, ಅದಕ್ಕೆ ಓಡಾಡೋ ಶಕ್ತಿ ಇಲ್ಲ. ಇದಕ್ಕೆ ಶೂನ್ಯ ಆಯಾಮ ಅಂತ ಕರೀತಾರೆ. ವಾಟ್ ಈಸ್ 1 ಡೈಮೆನ್ಷನ್ ಅಂದರೆ ಹಿಂದೆ ಮುಂದೆ ಹೋಗ್ಬೋದು ಅಷ್ಟೇ. ಈಗ 1 ಡೈಮೆನ್ಷನ್ಗೆ ಬಂದುಬಿಟ್ಟಿದ್ದೀರಾ, ನೀವು ಹಿಂದೆ ಹೋಗ್ಬೋದು, ಮುಂದೆ ಹೋಗ್ಬೋದು. ಅಂದರೆ ಫ್ರಂಟು ರಿವರ್ಸು. ರಿವರ್ಸ್ ಅಂದರೆ ಯೂ ಟರ್ನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಹಿಂದೆ ಬಾ ಮುಂದೆ ಹೋಗು. ವಾಟ್ ಈಸ್ 2 ಡೈಮೆನ್ಷನ್ ಅಂದರೆ ಹಿಂದೆ ಮುಂದೆ ಅಕ್ಕಪಕ್ಕ ಪ್ಲಸ್ ಹಿಂಗೆ ಓಡಾಡು ಹಿಂಗೆ ಓಡಾಡು. ಈಗ ನಿಮಗೆ ಇದು 2nd ಡೈಮೆನ್ಷನ್. ಒಂದು ಉದಾಹರಣೆ ನಾನು ಹೇಳೋದನ್ನು ಕಲ್ಪಿಸ್ಕೊಳ್ಳಿ, ನಿಮಗೆಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ. ಈಗ ನಾನು ನೀವು 2nd ಡೈಮೆನ್ಷನಲ್ಲಿ ಇದ್ದೀರಿ, ಹೀಗೆ ಮುಂದೆ ಹಿಂದೆ ಆಟ ಆಡ್ತಾ ಇದ್ದೀರಿ. ನೀವು ಒಂದು ಸಲ ಹಿಂಗೆ ಬರ್ತೀರಾ, ನಾನು ಒಂದು ಸಲ ಹಿಂಗೆ ಬರ್ತೀನಿ. ನಮಗೆ ಆಕಾಶವಾಣಿ ಅಂತೇಳಿ 3rd ಡೈಮೆನ್ಷನಲ್ಲಿರೋ, ಈಗ ನನ್ನ ಮಗ ಅವನು ಕರೆದ, ವಿಶ್ವ ಅಂತ ಕರೆದ. ನಿಮ್ಗೆ ಫುಲ್ ಭಯ ಆಗುತ್ತೆ, ಯಾರೋ ಕರೆದ್ರಲ್ಲೋ ಅಂತ ನೀವು ನನಗೆ ಹೇಳ. ನಾವಿಬ್ಬರು ಸ್ನೇಹಿತರು, ನಮ್ಗೆ ಹೇಳ್ತಾ ಇದ್ದೀವಿ. ಆಮೇಲೆ ಯಾರು ಕರೆದಿಲ್ಲ, ಅದು ನಿಮಗೆ ನನಗೆ ಕೇಳಿಸ್ತಿಲ್ಲ. ಬಟ್ ಅವ್ನು ಮತ್ತೆ ತಿರ್ಗಿ ನನ್ನ ಹೆಸರು ಕರೆದ, ಚಿತ್ತ ಅಂತ ಕರೆದ.
ನನಗೂ ಯಾರು ಕರೆದ್ರು ಅಂತ. ಈಗ ಎಲ್ಲಿಂದ ಶಬ್ದ ಬರ್ತಾ ಇದೆ ಗೊತ್ತಿಲ್ಲ. ರೀಸನ್ ಏನು ಅಂದರೆ ಸೆಕೆಂಡ್ ಡೈಮೆನ್ಷನಲ್ಲಿರೋರಿಗೆ ಮೇಲೆ ಕೆಳಗಡೆ ಅನ್ನೋ ವರ್ಡೇ ಗೊತ್ತಿಲ್ಲ. ಅವ್ರಿಗೇನಿದ್ರೆ ಹಿಂದೆ ಗೊತ್ತು, ಮುಂದೆ ಗೊತ್ತು, ಅಕ್ಕ ಗೊತ್ತು, ಪಕ್ಕ ಗೊತ್ತು, ಬಟ್ ಮೇಲೆ ಕೆಳಗಡೆ ಗೊತ್ತಿಲ್ಲ. ಈಗೇನಾಯಿತು, ಈ ಡೈಮೆನ್ಷನಲ್ಲಿರೋರಿಗೆ ಇದೇನೋ ಒಂದು ವಿಚಿತ್ರವಾದ ಅನುಭವ. ಅಂದರೆ ಇದು ಅಲೌಕಿಕ ಜ್ಞಾನ ಅಥವಾ ಅಲೌಕಿಕ ಶಬ್ದ. ಇದಕ್ಕೆ ನಮ್ಮಿದ್ರಲ್ಲಿ ಆಕಾಶವಾಣಿ ಅಂತ ಕರೀತಾರೆ. ಅದು ಆಕಾಶವಾಣಿ ಅಂದರೆ ಎಲ್ಲ ರೇಡಿಯೋ ಅನ್ಕೊಂಡ್ಬಿಡ್ತಾರೆ. ಅದೆಲ್ಲ ಆಕಾಶದಿಂದ ಬರೋವಂಥ ಕೆಲವೊಂದು ಶಬ್ದಗಳು, ಮಾತುಗಳು. ಈಗ ಅವನೇನು ಮಾಡ್ದ, ನಾನು ಮೇಲಿದ್ದೀನಿ ನೋಡ್ರು ಅಂತ. ಈಗ ನಮ್ಮಿಬ್ರಿಗೆ ಮೇಲೆ ಅಂದರೆ ಗೊತ್ತಿಲ್ಲ. ಈಗ ನಾನು ಹೇಳ್ತೀನಿ ಧ್ಯಾನ ಮಾಡಿದ್ನಪ್ಪ, ನಾನು ಧ್ಯಾನದಲ್ಲಿ ಸಮಾಧಿಸ್ತೆ ಹಂಗಂದ್ರೆ ಅಂತ ಕೇಳ್ತಾರೆ. ಈಗ ಅವ್ನಿಗೆ ಗೊತ್ತಿಲ್ಲದ್ದು ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ? ಸಮಾಧಿ ಸ್ಥಿತಿ ಅಂದರೆ ಏನಂತ ಎಕ್ಸ್ಪ್ಲೈನ್ ಮಾಡಲಿ? ಈಗ ಮೇಲ್ಗಡೆ ಇರೋನು ಏನು ಮಾಡ್ದ, ಥರ್ಡ್ ಡೈಮೆನ್ಷನಲ್ಲಿ ಇರೋನ್ನ ನಮ್ಮನ್ನು ಹಿಂಗೆ ಎತ್ಬಿಟ್ಟು ತಗೊಂಬಂದು ಇಟ್ಬಿಟ್ಟ. ಈಗ ವಿಶ್ವನಿಗೆ ನಾನು ಎಲ್ಲೋ ಹೋಗಿದ್ದೆ ಅಂತ ಹೇಳಕ್ಕೆ ಬರ್ತಾಯಿಲ್ಲ. ಈಗ ಥರ್ಡ್ ಡೈಮೆನ್ಷನಲ್ಲಿರೋರು ಸೆಕೆಂಡಿಂದ ಮೇಲೆ ಎತ್ಬಿಟ್ಟ, ಕೆಳಗಡೆ ಇಟ್ಬಿಟ್ಟ. ಏನೋ ಅನುಭವ ಆಯಿತು, ಆದರೆ ಮೇಲೆ ಅಂತ ಗೊತ್ತಿಲ್ಲ. ರೀಸನ್ ಏನು ಅಂದರೆ ಥರ್ಡ್ ಡೈಮೆನ್ಷನ್ ಭಾಷೆ ನಿಮಗೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಈಗ ನನಗೇನು ಮಾಡ್ದೆ, ಕೆಳಗಡೆಯಿಂದ ಹಿಂಗೆ ಎಳೆದ್ಬಿಟ್ಟು ರಬ್ಬರ್ ಬ್ಯಾಂಡ್ ಎಳೆದಾಗ ಬಿಟ್ಬಿಟ್ಟ. ನಾನು ಎಲ್ಲೋ ಹೋಗಿದ್ದೆ ವಿಶ್ವ, ನನಗೆ ಎಲ್ಲೋಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಪೂರ್ತಿ ಹಿಂಗೆ ಆಶ್ಚರ್ಯಚಕಿತನಾಗಿದ್ದೀನಿ. ಕೆಳಗಡೆ ಹೋಗಿದ್ದೆ ಅನ್ನೋಕ್ಕೆ ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಅದೇ ರೀತಿಯೇ ಆಧ್ಯಾತ್ಮಿಕದಲ್ಲಿರೋರು, ಧ್ಯಾನ ಸಾಧಕರಿಗೆ ಈ ಅನುಭವಗಳು ಸಿಕ್ಕಾಪಟ್ಟೆ ಆಗ್ತವೆ. ಎಲ್ಲೋ ಹೋಗಿರ್ತಾರೆ, ಎಲ್ಲಿ ಅಂದರೆ ಇನ್ನೊಂದು ಡೈಮೆನ್ಷನ್ಗೆ ಹೋಗಿರ್ತಾರೆ. ಬಟ್ ಎಲ್ಲಿ ಹೋಗಿದ್ದೆ ಅಂತ ಹೇಳಕ್ಕೆ ಬರಲ್ಲ ಅವ್ರಿಗೆ. ಅಕಸ್ಮಾತ್ ಹೇಳಿದ್ರು ನಮ್ಗೆ ಅರ್ಥ ಆಗೋದಿಲ್ಲ, ಇಲ್ಲಿರೋರಿಗೆ ಅರ್ಥ ಆಗೋದಿಲ್ಲ. ನೀವೆಷ್ಟೋ ಜನನ ಕೇಳಿರ್ಬೋದು, ಸತ್ತೋಗ್ಬಿಡ್ತಾರೆ, ಸ್ಮಶಾನಕ್ಕೆ ಕರ್ಕೊಂಡೋಗ್ರು ಎದ್ದು ಬಿಡ್ತಾರೆ. ಎಲ್ಲೋಗಿದ್ದೆ ಅಂದರೆ ಯಮಲೋಕಕ್ಕೆ ಹೋಗಿದ್ದೆ ನಾನು, ಯಮ ಹಿಂಗೆ ವಾಪಸ್ ಕಳಿಸ್ಬಿಟ್ಟ. ಹಾಗೆ ಅವಾಗ ಹೇಳಲ್ಲ, ಒಂದು 3-4 ದಿವಸ, ಒಂದು ವಾರ ಬಿಟ್ಬಿಟ್ಟು ಹೇಳಿ. ಎಲ್ಲೋ ಯಾಕೆ ಹೋಗಿದ್ದ, ಸತ್ತೋಗ್ಬಿಟ್ಟ ಅವನು ಮೆಡಿಕಲಿ ಈಸ್ ಅ ಡೆಡ್. ಬಟ್ ಅಲ್ಲಿಗೆ ಸ್ಮಶಾನಕ್ಕೆ ಹೋಗಿ ಇನ್ನೇನು ಬೆಂಕಿ ಹಚ್ಬೇಕು, ಅವಾಗ ಎದ್ಬಿಟ್ಟು ಅವನು. ಇದು 1-2 ಕೇಸ್ಗಳಲ್ಲ, ಹಲವಾರು ಕೇಸ್ಗಳನ್ನು ನೀವು ಸ್ಟಡಿ ಮಾಡ್ಬೋದು. ಇದೇನು ಅಂತಂದರೆ ಇನ್ನೊಂದು ಡೈಮೆನ್ಷನ್. ಆ ಡೈಮೆನ್ಷನ್ನಲ್ಲಿರೋ ಭಾಷೆಗಳು ನಮಗೆ ಗೊತ್ತಿಲ್ಲ. ನಮ್ಗೆ ಉದಾಹರಣೆ, ನಾನು ಧ್ಯಾನ ವಿಭಜನೆ ಮಾಡಬೇಕಂದ್ರೆ ಈ ರೀತಿ ಮಾಡ್ತೀನಿ. ನಾವೆಲ್ಲರೂ ಕೂಡ ಸಮಾಧಿ ಸ್ಥಿತಿಲಿ ಇರ್ತೀರಿ, ಪ್ರತಿಯೊಬ್ಬ ಮನುಷ್ಯ, ಮಗುವಿಂದ ಹಿಡಿದು ವಯೋವೃದ್ಧರವರೆಗೂ. ಯಾವಾಗ 4 ಕಡೆ. ಒಂದು ನಿದ್ದೆಯಲ್ಲಿ 3 ಹಂತಗಳು. ಒಂದು ಅರನಿದ್ರೆ ಅಂತಾರೆ, ಅಂದರೆ ಕರೆದ್ರೆ ಎದ್ದು ಬಿಡ್ತೀರಿ. ಸ್ವಪ್ನಾವಸ್ಥೆ ಅಂತೀರಿ, ಅಂದರೆ ಕನಸುಗಳು ಬರ್ತಾ ಇರ್ತವೆ. ಇನ್ನೊಂದು ಡೀಪ್ ಸ್ಲೀಪ್. ಈ ಡೀಪ್ ಸ್ಲೀಪೇ ಅಂದರೆ ಕನಸುಗಳೇನು ಬರೋಲ್ಲ, ರಾತ್ರಿ ಮಲಗಿದ್ರಿ ಬೆಳಿಗ್ಗೆ ಎದ್ರಿ. ಇದಕ್ಕೆ ಸಮಾಧಿ ಸ್ಥಿತಿ ಅಂತ ಕರಿತೀನಿ ನಾನು. ಯಾರಿಗೂ ಆಕ್ಸಿಡೆಂಟ್ ಆಗೋಯ್ತು, ಪ್ರಜ್ಞೆ ತಪ್ಪಿಬಿಟ್ಟು ಹಾಸ್ಪಿಟ್ಲಲ್ಲಿ ಒಂದು 4 ದಿವಸ ಆದಮೇಲೆ ಕಂಡುಬಿಟ್ಟ. ಅಂದರೆ 4 ದಿವಸ ಏನು ನಡೀತು ಅಂತ ಗೊತ್ತಿಲ್ಲ, ಇವನು ಸಮಾಧಿ ಸ್ಥಿತಿಲಿ ಇದ್ದಾನೆ. ಇನ್ನು ನಾವು ಸತ್ತ ನಂತರ ಸತ್ತೋಗ್ಬಿಡ್ತೀರಿ, ಎಲ್ಲಿರ್ತೀರಿ ಅಂದರೆ ಆಗಲೂ ಸಮಾಧಿ ಸ್ಥಿತಿಲೇ ಇರ್ತೀರಿ. 3-4ನೇದು ಬಂದು ಧ್ಯಾನ ಸ್ಥಿತಿ. ಯಾರಾದರೂ ಧ್ಯಾನಕ್ಕೆ, ಗಾಢವಾದ ಧ್ಯಾನ, ಆಳವಾದ ಧ್ಯಾನಕ್ಕೆ ಹೇಳಿದ್ರೆ ಅವರು ಸಮಾಧಿ ಸ್ಥಿತಿಲಿ ಇರ್ತಾರೆ. ಅಂದರೆ ಹೋಗಿದ್ದು ಗೊತ್ತು, ಬರೋದು ಅವ್ರ ಕೈಯಲ್ಲಿ ಇರೋದಿಲ್ಲ, ಯಾವಾಗೋ ಬರ್ತಾರೆ. ಈಗ ನನಗಾಗಿದೆ ಹೆಚ್ಚು ಕಡಿಮೆ 13 ಗಂಟೆ ಆದ ನಂತರ ನನಗೆ ಎದ್ದ ಮೇಲೆ ಸಮಯ ನೋಡಿದ್ರೆ 13 ಗಂಟೆ ಅಂತ ಗೊತ್ತಾಯ್ತೇ ಹೊರತು ನನಗೆ ಗೊತ್ತಿಲ್ಲ. ನಾನು ಕಾಮನ್ನಾಗಿ ದಿನ ಧ್ಯಾನ ಮಾಡ್ಬೇಕಾದ್ರೆ ಒಂದು 3/4 ಗಂಟೆ ಆಗೋದು, 1 ಗಂಟೆ ಆಗೋದು, ಹೈಯೆಸ್ಟ್ ಅಂದರೆ 3 ಗಂಟೆವರೆಗೂ ಧ್ಯಾನ ಸ್ಥಿತಿಲಿ ಇದ್ದೆ. ಬಟ್ 13 ಗಂಟೆ ನನಗೆ ಅನ್ಬಿಲೀವೇಬಲ್ ಅದು. ಇದೇನು ಅಂದರೆ ಅಂದರೆ ನಾನು ಅದರ್ ಡೈಮೆನ್ಷನ್ಗೆ ಹೋಗಿರ್ತೀನಿ. ಅಲ್ಲಿ ಏನೇನು ನೋಡಿದೆ ಅಥವಾ ಕೇಳಿದೆ ಅದು ನನಗೆ ನೆನಪಿರೋದಿಲ್ಲ. ಬಟ್ ಏನೋ ಒಂದು ಅಲ್ಲಿಂದ ಎತ್ಕೊಂಬಂದ್ಬಿಟ್ಟಿರ್ತೀವಿ. ಕೆಲವೊಂದು ಸಿನಿಮಾಗಳೆಲ್ಲ ತೆಗಿತಾರೆ, ಅವನು ಯಾವುದೋ ಒಂದು ಸ್ಯಾಟಲೈಟ್ ಬಂತು, ಅದೇನೋ ಬೆಳಕು ಬಂದುಬಿಡ್ತು, ಬೆಳಕು ಬಂದಮೇಲೆ ಇವನಿಗೆ ಫುಲ್ ಪವರ್ ಬಂದುಬಿಡ್ತು, ಹಿಂಗೆ ಮುಟ್ಟಿದ್ರೆ ಚಿನ್ನ ಆಗ್ಬಿಡ್ತದೆ. ಅಂದರೆ ಅದೆಲ್ಲ ನಿಮಗೆ ಯಾವ ರೀತಿ 13 ಗಂಟೆ ಅಂತ ಬಂದ ಮೇಲೆ ನನಗೆ ಗೊತ್ತಾಗಿದ್ದು. ಬಟ್ 13 ಗಂಟೆ ನಾನು ಇದರಲ್ಲಿದ್ದೆ ಅಂತ. ಬಟ್ ನನಗೆ ಹಂಗೆ ಅನಿಸಿಲ್ಲ. ನನಗೆ ಕರೆಕ್ಟಾಗಿ ಒಂದು 1/2-3/4 ಗಂಟೆ ಆಗಿರಬಹುದು ಅಂತ ನನ್ನ ಅನಿಸಿಕೆ. ಕಂಡುಬಿಟ್ಟಾಗ ನನಗೆ ಅನಿಸಿದೆ, ಪರವಾಗಿಲ್ಲಪ್ಪ ಇವತ್ತು ಸ್ವಲ್ಪ ಮೆಡಿಟೇಷನ್ ಸೂಪರಾಗಿ ಆಯಿತು ಅಂತ. ಬಟ್ ಟೈಮ್ ನೋಡಿದ್ರೆ 13 ಗಂಟೆ ಆಗ್ಬಿಟ್ಟಿದೆ. ಸೊ ಇದು ಈಗ 13 ಗಂಟೆ ಎಲ್ಲಿದ್ದೆ ಅಂದರೆ ಅದನ್ನು ಶೂನ್ಯ ಸ್ಥಿತಿ ಅಂತಾರೆ. ಅದನ್ನು ನಾವು ಜಡ್ಜ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈಗೇನೋ ಕನಸು ಬಂದರೆ ಅದು ಮತ್ತೆ ಅದು ಸ್ವಪ್ನಾವಸ್ಥೆಗೆ ಹೋಗ್ಬಿಡ್ತದೆ. ಸಮಾಧಿ ಸ್ಥಿತಿ ಅಂದರೆ ನೋ ಮೈಂಡ್ ಅಥವಾ ಝೀರೋ ಮೈಂಡ್, ಶೂನ್ಯ ಸ್ಥಿತಿ ಅಂತ ಶೂನ್ಯ ಸ್ಥಿತಿನೇ ಸಮಾಧಿ. ಅದು ಎಲ್ಲಿ ಏನು ಅಂತ ಗೊತ್ತಿಲ್ಲ. ಬಟ್ ಏನೋ ಒಂದು ನಮಗೆ ಪ್ರಾಪ್ತಿಯಾಗಿರುತ್ತೆ. ಅಷ್ಟೊತ್ತವರೆಗೂ ಸುಮ್ಮನೆ ಅಂತೂ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ. ಏನೋ ಮೆಸೇಜ್ ಕಳಿಸಿರ್ತಾರೆ ಅಲ್ಲಿಂದ, ಅದನ್ನು ತಗೊಂಬಂದಿರ್ತೀರಿ, ಮುಂದಕ್ಕೆ ನಾವು ಅದನ್ನು ಅಳವಡಿಸ್ಕೊಳ್ತೀರಿ ಅಥವಾ ಕಾರ್ಯರೂಪಕ್ಕೆ ತರ್ತೀರಿ. ಈಗ ಆತನಿಗೆ ಯಾರು ಆಕ್ಸಿಡೆಂಟ್ ಆಗೋಯ್ತು ಒಂದು 4 ದಿವಸ ಆದಮೇಲೆ, ಅವನು ಕೂಡ ಅದೇನೆ, ನಾನು ಇಲ್ಲಿ ಧ್ಯಾನ ಸ್ಥಿತಿಗೆ 13 ಗಂಟೆ ಹೋದೆ, ನನಗೇನೋ ನಾನು ಸಾಧಕ ವಿಶೇಷವಾಗಿ ಹೇಳ್ಕೊಟ್ಟಿರ್ತಾರೆ, ಅವ್ನಿಗೆ ಆಕ್ಸಿಡೆಂಟ್ ಆಯಿತು. ಇಲ್ಲ, ಅವನಿಗೂ ಇದೆಲ್ಲವೂ ಸಮಾಧಿ ಸ್ಥಿತಿನ, ಅವನಿಗೇನೋ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ,
ಅವ್ನು ನಾಳೆ ದಿವಸ ದೊಡ್ಡ ಸೂಪರ್ ಸ್ಟಾರ್ ಆಗ್ಬಿಡ್ಬೋದು, ಅಥವಾ ಒಳ್ಳೆ ದಾನಿ ಆಗ್ಬಿಡ್ಬೋದು. ಈಗ ಅವ್ರು ಯಾರೋ ವಾರನ್ ಬಫೆಟ್, ನನ್ನ ಪ್ರಕಾರ ಪ್ರಪಂಚದ ಏಕೈಕ ವ್ಯಕ್ತಿ. ಆತ ಎಷ್ಟು ದುಡ್ದಿದ್ದ, 99% ದಾನ ಮಾಡಿಬಿಟ್ಟಿದ್ದಾನೆ. 1-2% ಅಲ್ಲ, 99%, 1% ಮಾತ್ರ ಮಾಡ್ಕೊಂಡಿದ್ದಾನೆ. ಆ ಸ್ಟೇಜ್ ಪ್ರೋಗ್ರಾಮ್ ನಾನು ಅವಾಗೂ ನೋಡ್ತಾನೆ ಇರ್ತೀನಿ. ಹೇಗೆ ಸಾಧ್ಯ? ದಾನ ವೀರ ಶೂರ ಕರ್ಣ ಅಂತಾರೆ, ಇವನೇ ಆಗ್ಬಿಟ್ನಲ್ಲಪ್ಪ. ಹೌದು, 99% ದುಡಿದಿರೋದ್ರಲ್ಲಿ. ಅದಕ್ಕೆ ಹೆಂಡತಿ, ಮಕ್ಕಳು, ಅಳಿಯ, ಸೊಸೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಒಬ್ರಿಗೂ ಒಂದು ಗಿಲ್ಟಿ ಫೀಲ್ ಇಲ್ಲ. ನಮ್ಮಪ್ಪ ದಾನ ಮಾಡ್ತಾವ್ರೆ, ಮಾವ ದಾನ ಮಾಡ್ತಾವ್ರೆ, ಎಲ್ಲರೂ ಸಹಕರಿಸ್ತಾವ್ರೆ. ಇದನ್ನು ನಿಜವಾಗ್ಲೂ ಸಹಯೋಗ ಅಂತಾರೆ. ಸಹಕಾರ ಬೇರೆ, ಸಹಯೋಗ ಇದು. ನೋಡಿ, ಎಲ್ಲರ ಸಮ್ಮತಿಯಿಂದ 99% ದಾನ ಮಾಡಿಬಿಟ್ಟ. ಈತನಿಗೂ ಎಲ್ಲೋ ಒಂದು ಸಲ ಸಮಾಧಿ ಸ್ಥಿತಿಗೆ ಹೋಗಿ ಏನೋ ಅವ್ರಿಗೆ ಹೇಳಿರ್ಬೋದು ಹಿಂಗೆ ಮಾಡಯ್ಯ ಅಂತ. ಅಂದರೆ ಪ್ರತಿಯೊಬ್ಬ ಸಮಾಧಿ ಸ್ಥಿತಿಗೆ ಹೋದಾಗ ಏನೋ ಒಂದು ಮೆಸೇಜ್ ಬಂದಿರುತ್ತೆ, ಅದನ್ನು ಅವರು ಪರಿಪಾಲನೆ ಮಾಡೋದಕ್ಕೆ ಮುಂದುವರಿಸ್ತಾ ಹೋಗ್ತಾ ಇರ್ತಾರೆ. ಸೊ ಆದ್ದರಿಂದ ಈ ಸ್ಥೂಲ ಸೂಕ್ಷ್ಮವನ್ನು ನಾವು ಈ ರೀತಿ ಗ್ರಹಿಸಬೇಕು. ಅದರಲ್ಲೂ ಅಲೌಕಿಕ ಅಂತಂದ್ರೇ ಇದು ನಮಗೆ ಅರ್ಥ ಆಗದಿರುವಂತಹ ಭಾಷೆ. ಅದೇ ಇವಾಗ ಗುರುಗಳೇ ಸೂಕ್ಷ್ಮ ಯಾನ ಅಂತ ಹೇಳ್ತಾರಲ್ಲ, ಹೌದು, ಆ ಸೂಕ್ಷ್ಮ ಯಾನ ಮಾಡ್ಬೋದಾ? ಧಾರಾಳವಾಗಿ, ಬಟ್ ಎಲ್ರಿಗೂ ಅದು ಟಚ್ ಆಗಲ್ಲ. ಕೆಲವರು ಹೇಳ್ತಾರೆ, ಅಂದರೆ ಪ್ರಾಕ್ಟೀಸ್ ಮಾಡೋರು, ನಾನು ಈ ಗ್ರಹಕ್ಕೆ ಹೋಗಿದ್ದೆ, ಈ ಲೋಕಕ್ಕೆ ಹೋಗಿದ್ದೆ, ಅದರ ಅನುಭವ ಹೀಗಿದೆ, ಅಂದರೆ ಅಲ್ಲಿ ಕಣ್ಣು ಕಟ್ಟದಂಗೆ ಅಲ್ಲಿ ಏನೇನು ನೋಡಿದಾರೋ ಎಲ್ಲ ಹೇಳ್ತಾರೆ. ಡೆಫಿನೆಟ್ಲಿ. ಈಗ ನನಗೆ ಸೂಕ್ಷ್ಮ ಶರೀರಯಾನ ನಮ್ಮ ಗುರುಗಳು ಮಾಡಿಸಿದ್ರು. ಕೆಲವೊಂದೆಲ್ಲ ಕಾಂಟ್ರವರ್ಸಿಗಳಾಗುತ್ತೆ, ಹೇಳಕ್ಕೆ ಹೋಗೋದಿಲ್ಲ, ಬಟ್ ಸುಮ್ಮನೆ ವಿಚಾರಕ್ಕೆ ಅಂತ ಹೇಳಿರ್ತೀನಿ. ಇದಕ್ಕೆ ಆಸ್ಟ್ರಲ್ ಟ್ರಾವೆಲ್ ಅಂತ ಬೇಕಾದ್ರೆ ಕರಿಬೋದು. ಅವರ ಬಾಲ್ಯದಲ್ಲಿದ್ದಂಥ, ಅಂದರೆ ನಮ್ಮ ಗುರುಗಳಿಗೆ ಈಗ ಆಲ್ರೆಡಿ ಅವ್ರಿಗೆ 2003 ಅಂದರೆ 95 ವರ್ಷ ನಮ್ಮ ಗುರುಗಳಿಗೆ. ಈಗ ಪ್ರೆಸೆಂಟ್ ನನಗೆ ಅವ್ರ ಬಾಲ್ಯದಲ್ಲಿ, ಅಂದರೆ ಅವರು 7ನೇ ವಯಸ್ಸಲ್ಲಿದ್ದಾಗ ಅವರು ಇದ್ದಂತಹ ಒಂದು ದೇವಸ್ಥಾನಕ್ಕೆ ಕಳಿಸಿದ್ರು. ಅಂದರೆ ನಾನೀಗ ಸೂಕ್ಷ್ಮ ಶರೀರಯಾನ ಮಾಡ್ತಾಯಿದ್ದೀನಿ. ಆ ದೇವಸ್ಥಾನ ಆಗ ಅವ್ರ ಬಾಲ್ಯದಲ್ಲಿ ಹೇಗಿತ್ತು? ಒಂದು ಪಾಳು ಬಿದ್ದಂಥ ಮನೆ, ಅಲ್ಲೆಲ್ಲ ಗಿಡ ಮೂಲಿಕೆ ಅವೆಲ್ಲ ಬೆಳ್ಕೊಂಡಿದೆ. ಅದನ್ನು ನೋಡ್ಕೊಂಡು ಬಂದು ಈಗ ಅದು ಸುಪ್ರಸಿದ್ಧ ಸ್ಥಳ. ಹೇಳಕ್ಕೆ ಹೋಗೋದಿಲ್ಲ. ರೀಸನ್ ಏನು ಅಂದರೆ ಅದು ಭಿನ್ನವಾಗಿದೆ, ಆದರೂ ಪೂಜೆ ನಡೀತಾ ಇದೆ. ಇದು ಭಿನ್ನ ಆಗಿರೋದನ್ನು ನಾನು ನೋಡಿದ್ದೀನಿ, ಐಡೆಂಟಿಫೈ ಮಾಡಿದ್ದೀನಿ. ಅದಕ್ಕೆ ಈಗ ಅದೇನೋ ಎಮ್ಸಿಲ್ಲ ಅದು ಇದು ಮೆತ್ಬಿಟ್ಟು ಸ್ವಲ್ಪ ಎಲ್ಲ ಹೊಡೆದು ಪೂಜೆ ಶುರು ಮಾಡಿದ್ದಾರೆ. ಸೊ ಇದು ಸುಪ್ರಸಿದ್ಧ ಸ್ಥಳ. ಇದು ಒಂದನ್ನು ಮಾತ್ರ ಹೇಳ್ತಲ್ಲ, ನಾನು ಅವರು ಹೆಚ್ಚು ಕಡಿಮೆ ನನಗೆ 6-7 ಬಾರಿ ಸೂಕ್ಷ್ಮ ಶರೀರಯಾನವನ್ನು ಮಾಡಿಸಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ಗ್ರಹಗಳಲ್ಲಿ ಏನೇನಿದೆ, ಅಥವಾ ಪಾರ್ಲರ್ ಯೂನಿವರ್ಸಲ್ ಅಂದರೆ ಇನ್ನೊಂದು ಯೂನಿವರ್ಸಲಲ್ಲಿ ಏನಿದೆ ಅಂದರೆ ಅದೊಂದು ಈಗ ಫಾರ್ ಎಕ್ಸಾಂಪಲ್ 5th ಡೈಮೆನ್ಷನ್ನ ನೀವೇನಾದರೂ ಕೇಳಿದ್ರೆ, ಈಗ ಕೃಷ್ಣ ಪರಮಾತ್ಮನ ನಾವು ಅರ್ಥ ಮಾಡ್ಕೊಳ್ಳೋಣ. 5th ಡೈಮೆನ್ಷನ್ ಬಗ್ಗೆ ಬೇಡ. ಕೃಷ್ಣ ಅಂತ ಅರ್ಜುನ ಕರೆದೇ ಪ್ರತ್ಯಕ್ಷ ಆಗ್ಬಿಟ್ಟ. ಅದೇ ಸಮಯದಲ್ಲಿ ಅಲ್ಲೆಲ್ಲೋ ಭೀಮ ಕರಿತಾವನು ಕಾಡಲ್ಲ, ಅಲ್ಲೂ ಇರ್ತಾನೆ. ಕೃಷ್ಣ ಅಲ್ಲೂ, ದ್ರೌಪದಿ ಅಣ್ಣ ಅಂತ ಕರೆದಲು ಅಲ್ಲೂ ಪ್ರತ್ಯಕ್ಷ ಆಗ್ಬಿಟ್ಟು ಎಲ್ಲೆಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಹೇಗೆ ಸಾಧ್ಯ? ಅಂದರೆ 5th ಡೈಮೆನ್ಷನಲ್ಲಿ ಒಬ್ಬ ವ್ಯಕ್ತಿ ಎಲ್ಲಿ ಬೇಕಾದರೂ ಇರಬಹುದು. ಇದು ಮಹಾಭಾರತದಲ್ಲಿ ನಾವು ನೋಡ್ತೀರಿ. ಅಂದರೆ ರಾಮಾಯಣದಲ್ಲಿ ರಾಮನಿಗೆ ಚರಿತ್ರವಾನ್ ಅಂತ ಕರೀತಾರೆ, ಬಟ್ ರಾಮನ ನೆಕ್ಸ್ಟ್ ವರ್ಷನ್ ಕೃಷ್ಣ. ಈಗ ನಮಗೇನೋ ಆಪಲ್ 16 or 15 ಬಂದೈತಲ್ಲ, ಆ ಥರ ನೆಕ್ಸ್ಟ್ ವರ್ಷನ್ ಕೃಷ್ಣ. ಈ ಕೃಷ್ಣ ಏನು ಮಾಡ್ತಾನೆ, ಎಲ್ಲ ಕಡೆನೂ ಇರ್ತಾನೆ. ಅಲ್ಲಿ ರುಕ್ಮಿಣಿ ಹತ್ರ ಇದ್ದಾನೆ, ರಾಧೆ ಹತ್ರ ಇದ್ದಾನೆ, ಅರ್ಜುನನ ಹತ್ರ ಅವನೇ, ಕುಂತಿ ಹತ್ರ ಅವನೇ, ಧರ್ಮರಾಯನ ಹತ್ರ ಅಷ್ಟು ಕಡೆಯಲ್ಲೂ ಇದ್ದಾನೆ. ಸೊ ಹಂಗಾಗಿರೋದ್ರಿಂದ ಇದು 5th ಡೈಮೆನ್ಷನ್ ಅಂತ. ಅಂದರೆ ಕೃಷ್ಣನಿಗೆ ಒಂದು ಹೆಸರು ಕೂಡ ಇದೆ, ಮಾಯಾವಿ ಅಂತ. ಮಾಯಾವಿ ಅವನು ಎಲ್ಲಿ ಬೇಕಾದ್ರೂ ಪ್ರತ್ಯಕ್ಷ ಆಗ್ತಾನೆ, ಎಲ್ಲ ಸಕಲ ವಿದ್ಯೆಗಳು ಬಲ್ಲವನು. ಆದ್ದರಿಂದ 5th ಡೈಮೆನ್ಷನ್ನ ನಾವು ಈ ರೀತಿ ನೋಡ್ಕೊಳ್ಬೋದು. ಬರೀ ಕೃಷ್ಣನ್ ಬಿಟ್ಬಿಡಿ, ನನಗೆ ತಿಳಿದಂಗೆ ಕೆಲವೊಬ್ಬರು ಗುರುಗಳು ಪರಮಾಶ್ಚರ್ಯ ಆಶ್ರಮದಲ್ಲೂ ಇದ್ದಾರೆ, ಅಲ್ಲೆಲ್ಲೋ ಹೋಗಿ ಯಾರ್ದೋ ಮನೇಲಿ ಟ್ರೀಟ್ಮೆಂಟ್ ಮಾಡ್ತಾವ್ರೆ. ಫೋನ್ ಮಾಡಿದ್ರೆ, ಇಲ್ಲಪ್ಪ ಇಲ್ಲಿದ್ದಾರೆ ಗುರುಗಳು ಬಂದರು, ಏನೋ ನನ್ನ ಮಗಳು ಉಳ್ಕೊಂಡ್ಳು ಭಾಳ. ಯಾವಾಗ? 8 ಗಂಟೆಗೆ ಇಲ್ಲಿ ಪ್ರವಚನ ಕೊಡ್ತಾವ್ರೆ. 8 ಗಂಟೆಗೆ ಇಲ್ಲಿ ಪ್ರವಚನ ಮಾಡ್ತಾವ್ರೆ ನಮ್ಮ ಮುಂದೆ. ಅದು ಒಬ್ಬರಿಬ್ಬರಲ್ಲ, 45 ಜನ ಇದ್ದೀರಿ. 45 ಜನದ ಮುಂದೆ ಪ್ರವಚನ ಮಾಡ್ತಾ ಇರೋರು. ಅಲ್ಲಿ ಹೋಗಿ ಹೇಗೆ ಟ್ರೀಟ್ಮೆಂಟ್ ಕೊಟ್ಟರು? ಅಲ್ಲಮ್ಮ, ಬೇರೆ ಯಾರೋ ಏನು ಹಂಗಂತೀರ? ನಮ್ಮ ಗುರುಗಳನ್ನೇನು ನಾವು ಗುರುತಿಸೋಕ್ಕೇನು ಇದು ಮಾಡ್ಕೊಳ್ತೀರ? ಇಲ್ಲ, ಅವರೇ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡಿ. ಈಗ ನಾವೇನಂತ ತಿಳ್ಕೊಳ್ಳೋಣ, ಅದೇ ದೇಹದಲ್ಲೇ ಅದೇ ರೂಪದಲ್ಲೇ ಎಲ್ಲ ಕಡೆನೂ. ಎಸ್. ಅಂದರೆ ಇಲ್ಲಿ ಸ್ಥೂಲವಾಗಿ ಸೈನ್ಸ್ ಏನು ಮಾಡುತ್ತೆ, ಸೈನ್ಸ್ ಬಿಟ್ಬಿಡಿ. ನಿಮ್ಗೆ ಆಧಾರ್ ಕಾರ್ಡ್ ಇದೆ, ನನಗೆ ಆಧಾರ್ ಕಾರ್ಡ್ ಇದೆ. ನಮಗೆ ಜನಗಣತಿ ಪ್ರಕಾರ 140 ಕೋಟಿ ಜನಸಂಖ್ಯೆ ಅಂತ ಹೇಳ್ತಾರೆ. ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಕೊಡ್ತೀನಿ. ಇಲ್ಲಿ
140 ಕೋಟಿ ಅಲ್ಲ, 2 ಕೋಟಿ 10 ಲಕ್ಷ ಜನಗಳಿದ್ದಾರೆ. ಆದರೆ ಅವ್ರಿಗೆ ನಿಮಗೆ ಇದಿಲ್ಲ, 140 ಕೋಟಿ ಅಲ್ಲ, 210 ಕೋಟಿ ಜನಗಳಿದ್ದಾರೆ. ಅಂದರೆ 1:2 ಅಂತಂದರೆ ಅದು ಒಂದು ಎಕ್ಸ್ಟ್ರಾ, ಅದು ಸೂಕ್ಷ್ಮಗಳು, ಸೂಕ್ಷ್ಮ ಶರೀರ ಅಂತ. ಅದಕ್ಕೆ ನೀವು ಯಾವುದೇ ಆಧಾರ್ ಕಾರ್ಡ್ ಹುಡ್ಕೋಕ್ಕೆ ಸಾಧ್ಯ ಇಲ್ಲ, ಪ್ಯಾನ್ ಕಾರ್ಡ್ ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ನೋಡಿದ್ರೆ ಮನುಷ್ಯದ ಥರನೇ ಇರ್ತಾರೆ, ಭಿಕ್ಷುಕರ ಥರ ಇರ್ತಾರೆ, ಏನೋ ಒಂದು ಥರ ಇರ್ತಾರೆ. ಬಟ್ ಅವ್ರು ಯಾರೂ ನಿಮಗೆ ಸಿಗಲ್ಲ. ಒಂದು ಉದಾಹರಣೆ ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಒಂದು ಊರಿಗೆ ಹೋಗಿ, ಊರಲ್ಲಿ 100 ಜನ ಇರ್ತಾರೆ. 100 ಜನದ ಹೆಸರು ಹೇಳೋಕ್ಕಾಗಲ್ಲ, ಬಟ್ ನಮ್ಮೂರಿನವ್ರು ಇವರು ಅಂತ ಗೊತ್ತಾಗ್ಬಿಡ್ತದೆ. ಕೊನೆಗೆ ಒಂದು ಕಡೆ ಎಲ್ಲ ನಿಲ್ಲಿಸ್ಬಿಟ್ಟು ಕೌಂಟ್ ಮಾಡಿದ್ರೆ 117 ಜನ ಅವರೇ. ಈ 17 ಜನ ಹೆಂಗೆ ಬಂದರು? ಇದ್ದಿದ್ದು 100 ಜನ, 17 ಜನ ಹೆಂಗೆ ಬಂದರು? ಈಗ ಅವ್ರ ಹೆಸರು ಕೇಳಿದ್ರೆ ಹೆಸರು ಹೇಳ್ತಾವ್ರೆ, ಇದೆಲ್ಲ ಕೊಡ್ತಾವ್ರೆ, ನೋಡಪ್ಪ ನಾನು ಆಧಾರ್ ಕಾರ್ಡ್ ಐತೆ, ರೇಷನ್ ಕಾರ್ಡ್ ಐತೆ ಅಂತ ಕೊಡ್ತಾವ್ರೆ. ಎಲ್ಲಿಂದ ಬಂತು? 17 ಹೆಂಗೆ ಉದ್ಭವ ಆಗ್ಬಿಟ್ರು? ಹಂಗೆ ಇಲ್ಲಿ ಸೂಕ್ಷ್ಮ ರೂಪದಲ್ಲಿರೋವಂಥವ್ರು ಸುಮಾರು ಜನ ಇರ್ತಾರೆ. ಅಂದರೆ ಅವರೆಲ್ಲವೂ ಕೂಡ ಅದರ್ ಡೈಮೆನ್ಷನಿಂದ ಇಲ್ಲಿ ಬಂದಿರ್ತಾರೆ ನೋಡೋದಕ್ಕೋಸ್ಕರ. ನೋಡ್ಕೊಂಡು ರಿಪೋರ್ಟ್, ಈಗ ನಿಮಗೊಂದು ಕೆಲಸ ಕೊಟ್ಟಿದ್ದಾರೆ, ನೋಡಪ್ಪ ಯಾರ್ಯಾರು ಸಮಾಜದಲ್ಲಿ ಗುರುಗಳವ್ರು ಎಲ್ಲರ ಹತ್ರ ಹೋಗು ಇಂಟರ್ವ್ಯೂ ಮಾಡ್ಕೊಂಬಂತ. ನಿಮ್ಮ ಕೆಲಸ ಅದು. ನೀವು ಹೋಗ್ಬಿಟ್ಟು ರಿಪೋರ್ಟ್ ಮಾಡ್ತೀರಾ, ಮನೆಗೆ ಹೋಗ್ಬಿಟ್ಟು ನಿಮ್ಮ ವೈಫು ಅಥವಾ ಯಾರಿಗೋ ಒಬ್ರಿಗೆ ಹಿಂಗೆ ಹೋಗಿದ್ದೆ, ಹಿಂಗೆ ಆಯಿತು ಅಂತ ರಿಪೋರ್ಟ್ ಮಾಡ್ತೀರಾ. ಬೇರೆ ಡೈಮೆನ್ಷನಿಂದ ಇಲ್ಲಿ ಹೋಗಿ ನೋಡ್ಕೊಂಬ, ಈ ಡೈಮೆನ್ಷನಲ್ಲಿ ಏನೇನು ನಡೀತಾ ಇದೆ ಅಂತ ಕಳಿಸಿರ್ತಾರೆ. ಅವನ್ನೆಲ್ಲ ಬಂದು ನೋಟ್ ಮಾಡ್ಕೊಂಡು ತಗೊಂಡೋಗಿ ವಾಪಸ್ತಾ ಹಿಂಗಿದೆ ಅಂತ. ಸೊ ಇದು ಅಂದರೆ ಸೂಕ್ಷ್ಮಯಾನ ಅಂತ ಇದನ್ನು ಹೇಳ್ತಾರೆ. ಇದು ಖಂಡಿತವಾಗಲೂ ಸಾಧ್ಯವಿದೆ, ಬಟ್ ಎಲ್ರಿಗೂ ಸಾಧ್ಯವಿಲ್ಲ. ಕೆಲವರು ಸಾಧಕರಿಗೆ ಇದು ಖಂಡಿತವಾಗಲೂ ಸಾಧ್ಯ, ಸಾಧಕರು ಅಲ್ಲದಿದ್ದವ್ರಿಗೂ ಕೂಡ ಸಾಧ್ಯ. ಬಟ್ ಐಡೆಂಟಿಫೈ ಮಾಡಬೇಕು. ಈಗ ನನ್ನ ಪ್ರಕಾರ ನಾನು ಇದುವರೆಗೂ 1,000 ಚಿಲ್ಲರೆ ಹಿಪ್ನೋಥೆರಪಿಯನ್ನು ಮಾಡಿದ್ದೀನಿ. ಹಿಪ್ನೋಥೆರಪಿ ಬೇರೆ, ಟ್ರಾನ್ಸಿಗೆ ಕನೆಕ್ಟ್ ಆಗ್ತಾರೆ. ಅಂದರೆ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅಂತ ಕರೀತಾರೆ, ಅಥವಾ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಥೆರಪಿ ಅಂತ ಕರೀತಾರೆ, ಸೋಲ್ ಕಮ್ಯುನಿಕೇಷನ್ ಥೆರಪಿ ಅಂತ ಕರೀತಾರೆ, ಪೋಸ್ಟ್ ಸಜೆಷನ್ ಥೆರಪಿ ಅಂತ ಕರೀತಾರೆ, ಪಾಸಿಟಿವ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಥೆರಪಿ, ನೆಗೆಟಿವ್ ಎನರ್ಜಿ, ನೆಗೆಟಿವ್ ಬ್ಲಾಕೇಜಸ್, ನೆಗೆಟಿವ್ ಎಂಟಿಟೀಸ್, ನೆಗೆಟಿವ್ ವೈಬ್ರೇಷನ್ ರಿಮೂವಬಲ್ ಥೆರಪಿ. ಇದೆಲ್ಲ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಟ್ರಾನ್ಸಿಗೆ ಕನೆಕ್ಟ್ ಆಗಬೇಕು. ಇವಾಗ ನಿಮಗೆ ನಾನು ಹಿಪ್ನೋಥೆರಪಿ ಮಾಡ್ತೀನಿ. ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯಲ್ಲಿ ಈಗ ನಿಮಗೆ ಒಂದು 5 ವರ್ಷ ಹಿಂದಕ್ಕೆ ಮತ್ತು 5 ವರ್ಷ ಹಿಂದಕ್ಕೆ ಕರ್ಕೊಂಡೋಗಿ ಎಲ್ಲೋ ಒಂದು ಕಡೆ ನೀವು ನಿಂತ್ಕೊಂಡ್ಬಿಡ್ತೀರ, ಆಮೇಲೆ ಹೋಗಲ್ಲ. ಏನು ಕಾಣಿಸ್ತಾ ಇದೆ ನೋಡಿದ್ರೆ ಏನಿಲ್ಲ, ಬ್ಲ್ಯಾಂಕ್ ಆಗಿದೆ, ಬರೀ ಬ್ಲ್ಯಾಕ್ ಇದೆ, ಏನೂ ಕಾಣಿಸ್ತಾ ಇಲ್ಲ. ಅಂದರೆ ನೀವು ಟ್ರಾನ್ಸಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ. ಹಿಪ್ನೋಥೆರಪಿ ಆಗಿದೆ, ಬಟ್ ಟ್ರಾನ್ಸಿಗೆ ಕನೆಕ್ಟ್ ಆಗಿಲ್ಲ. ಯಾಕೆ ಕನೆಕ್ಟ್ ಆಗಿಲ್ಲ ಅಂದರೆ ನಿಮಗೆ ಅವಶ್ಯಕತೆ ಇಲ್ಲ, ಲಾಸ್ಟ್ ಬರ್ತದೆ. ಓಕೆ, ಮೂಲವಾಗಿ ಈ ಹಿಪ್ನೋಥೆರಪಿ ಮಾಡಬೇಕಾದ್ರೆ ಡಾಕ್ಟ್ರುಗಳಿಗೆ ಹೇಳ್ತಾರಲ್ಲ ಕುತೂಹಲಕ್ಕೆ, ಈಗ ಡಾಕ್ಟ್ರ್ ನನಗೂ ಹಾರ್ಟ್ ಆಪ್ರೇಷನ್ ಮಾಡಿ ಅಂತ. ಎಲ್ಲಿಂದ ಮಾಡೋದು? ಏನಾದರೂ ಸೀರಿಯಸ್ಸಾಗಿ ಅವನಿಗೆ ಪ್ರಾಬ್ಲಮ್ ಇದ್ದರೆ ಕುಯ್ದೇನೋ ಮಾಡ್ಬೋದು, ಬಟ್ ಏನೂ ಇಲ್ಲ. ಕುತೂಹಲಕ್ಕೋಸ್ಕರ ಯಾರಾದರೂ ಹಾರ್ಟ್ ಆಪ್ರೇಷನ್ ಮಾಡ್ತಾರೆ. ಅದೇ ಥರನೇ ಹಿಪ್ನೋಥೆರಪಿಲೂ ಅಷ್ಟೇ. ಸುಮ್ಮನೆ ಎಲ್ಲರೂ ಟ್ರಾನ್ಸ್ಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಅವನಿಗೆ ನಿಜವಾಗ್ಲೂ ಏನಾದರೂ ಗತ ಜನ್ಮದ ಕೆಲವೊಂದು ನೆನಪುಗಳಿದ್ದರೆ, ಅಂದರೆ ಈಗಿನ ಸಮಸ್ಯೆಗೆ ಗತ ಜನ್ಮದ ಏನಾದರೂ ಕಾರಣ ಆಗಿದರೆ ಅವನು ಟ್ರಾನ್ಸ್ಗೆ ಹೋಗ್ತಾನೆ. ಅಕಸ್ಮಾತ್ ಅವನು ಹೋಗೋಕ್ಕಾಗಲಿಲ್ಲ ಅಂದ್ರೂ ಅವ್ರ ಮನೇಲಿ ಯಾರೋ ಮಕ್ಕಳಿರ್ತಾರೆ, ಯಾರೋ ಅಣ್ಣನ ಮಕ್ಕಳ, ತಂಗಿ ಮಕ್ಕಳ, ಯಾರೋ ಅವ್ರಿಗೆ ಬೇಕಾದ್ರೆ ಹಾಕ್ಬಿಟ್ಟು ನೋಡ್ಬೋದು. ಸೊ ಹಿಂಗಿರೋದ್ರಿಂದ ಹಿಪ್ನೋಥೆರಪಿ ಟ್ರಾನ್ಸ್ ಅದರಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ, ಏನು ಎತ್ತ ಅನ್ನೋದು ಅತ್ಯದ್ಭುತವಾಗಿ ಗೊತ್ತಾಗುತ್ತೆ. ಸೊ ಇದು ಹಿಪ್ನೋಥೆರಪಿಗೆ ಸಂಬಂಧಪಟ್ಟಂಥ ವಿಚಾರಗಳು. ಗುರುಗಳೇ, ಇಲ್ಲಿ ತನಕ ಬಹಳ ಒಂದು ಅದ್ಭುತವಾದ ವಿಚಾರಗಳನ್ನು ನೀವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀರಾ. ನೀವು 108 ವಿದ್ಯೆಗಳನ್ನು ನಿಮ್ಮ ಗುರುಗಳಿಂದ ನೀವು ತಿಳಿದುಕೊಂಡಿದ್ದೀರಾ, ಅದರ ಸಾಧನೆಯನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಗುರು ಪರಂಪರೆ ಅದರ ಬಗ್ಗೆ ನೀವು ತಿಳಿಸ್ಕೊಡ್ಬೋದು? ಖಂಡಿತವಾಗ್ಲೂ. ಸೊ ನನಗೆ 2000 ಇಸ್ವಿಯಿಂದನೂ ಗುರುಗಳನ್ನು ಹುಡುಕಾಟ ಮಾಡ್ತಾಯಿದ್ದೆ. ನನಗೆ ಅವಾಗ ನಿಮಗೂ ಗೊತ್ತಿರುತ್ತೆ, ಚುಟುಕ ಅಂತ ಒಂದು ಮ್ಯಾಗ್ಝಿನ್ ಬರುತ್ತೆ, ಚಿಕ್ಕದು, 1.5 ರೂಪಾಯಿನ 2 ರೂಪಾಯಿನ. ಚುಟುಕ ಅಂದರೆ ಸಣ್ಣ ಸಣ್ಣ ವಿಚಾರಗಳು, 1,500 ವಿಚಾರಗಳಿರೋದು. ಅದರಲ್ಲಿ ಒಂದು ವಿಚಾರ ಅಂದರೆ ನೋಡಿ, ಸಂಖ್ಯಾಶಾಸ್ತ್ರ ಅನ್ನೋದನ್ನು ಪದಾನ ನೋಡಿದ್ದೆ. ಖೋಜನೆ ಸೆ ಭಗವಾನ್ ಬಿ ಮಿಲ್ತಾ ಅಂತ ಒಂದು ವರ್ಡ್ ಸಿಕ್ಕಿತ್ತು. ಅದು ನನಗೆ ಹಿಂದಿ ಅಷ್ಟು ಅರ್ಥ ಆಗ್ತಿರಲಿಲ್ಲ. ಆಮೇಲೆ ಅದ್ರ ಹಿಂದೆ ಬಿದ್ದೆ. ಅದು ನನ್ನನ್ನು ಇವತ್ತು ಈ ಹಂತದವರೆಗೂ ಕರ್ಕೊಂಬಂತು. ಸುಮಾರು ಜನ ಗುರುಗಳನ್ನು ಹುಡುಕಿದ್ದೀನಿ, ಬಟ್ ಅವರು ಸಿಗಲಿಲ್ಲ. ಒಬ್ಬರು ನನಗೆ 2003ನೇ ಇಸ್ವಿ ಮೇ ತಿಂಗಳು 3ನೇ ತಾರೀಕು ನನ್ನ ಗುರುಗಳ ಮೊಟ್ಟ ಮೊದಲ ಗುರುಗಳ ದರ್ಶನ, ಶ್ರೀ ವಿದ್ವಾನ್ ಧರ್ಮರತ್ನಾಕರ ಅಂತ. ಅದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಸಾರಕ್ಕಿಲಿ JP ನಗರ ಕೆಲಸಕ್ಕೆ ಹೋಗ್ತಾಯಿದ್ದೆ.
ಇವೆಂಟಲ್ಲಿ ಕಾರ್ಟೂನ್ ಚಿತ್ರಗಳೆಲ್ಲ ಬರೀತಲ್ಲ ಅದನ್ನು ಥರ್ಮಾಕೋಲ್ ಮೇಲೆ ಅಥವಾ ಕ್ಯಾನ್ವಸ್ ಮೇಲೆ ನಾನು ಸ್ಪಿರಿಚುವಲ್ ಬರೋಕ್ಕಿಂತ ಮುಂಚೆ ಕಲಾವಿದ. ಸೊ ಹುಟ್ಟು ಕಲಾವಿದ, ಕಲಾವಿದರ ಕುಟುಂಬ, ಶಿಲ್ಪಿಗಳು ಮತ್ತು ಚಿತ್ರಕಾರರು, ಒಬ್ಬು ಶಿಲ್ಪ ಅಂತಾರೆ, ಅಂದರೆ ಎಂಬೋಸ್ಡ್ ವರ್ಕ್ ಅಂತ ಆ ಥರ ಮಾಡೋರೆಲ್ಲ ಇದ್ದರು. ಹಂಗಾಗಿ ಒಂದು ಕಲಾವಿದ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಅವತ್ತು ಕೆಲಸ ಇರಲಿಲ್ಲ. ಕಗ್ಲಿಪುರದ ಹತ್ರ ಕರ್ಣಪುರ ರೋಡಲ್ಲಿ ಕಗ್ಲಿಪುರ ಅಂತಿದೆ, ಅಲ್ಲೊಂದು ಕೆರೆ ಇದೆ, ರೈಟ್ ಲೆಫ್ಟ್. ಇವಾಗ ಲೆಫ್ಟ್ ಎಲ್ಲ ಮುಚ್ಚಿಬಿಟ್ಟವ್ರೆ, ರೈಟ್ ಸೈಡ್ ಇದೆ. ಅಲ್ಲಿ ಕಾಲು ಹಾಕ್ಕೊಂಡು ನೀರೊಳಗಡೆ ಹಾಕ್ಕೊಂಡು ಎಲ್ಲೋ ನೋಡ್ತಾ ನಾನು ಮರ್ತೋಗ್ಬಿಟ್ಟಿನಿ. 11 ಗಂಟೆಗೆ ಹೋಗಿದ್ದು, 3 ಗಂಟೆವರೆಗೂ ನಾನು ಅಂದರೆ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಕೆರೆಯಲ್ಲೇ ಅಲ್ಲೇ ಇದ್ದೀನಿ. ಹೋಗಿದ್ದು ಗೊತ್ತು, ಬಟ್ ಬಂದಿದ್ದು ಗೊತ್ತಿಲ್ಲ. ಪೂರ್ತಿ ಒಂದೊಂದ್ಸಲ ಹಂಗಾಗುತ್ತೆ, ಮನುಷ್ಯನಿಗೆ ಬ್ಲ್ಯಾಂಕ್ ಆಗಿಬಿಡ್ತಾನೆ. ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲಿದ್ದೀನಿ ಅಂತ ಗೊತ್ತಾಗೋದಿಲ್ಲ. ಅವಾಗ ಹೀರೋ ಪುಚ್ಚ ಗಾಡಿ ಇತ್ತು ನನ್ನ ಹತ್ರ. ಹಿಂಗೆ ಹೋದರೆ ಕನಕಪುರ, ಹಿಂಗೆ ಬಂದರೆ ಬನಶಂಕರಿಗೆ ಹೋಗುತ್ತೆ. ಸೊ ಹಂಗೆ ಹೋಗ್ಬೇಕು ಅಂತ ತೊಗೊಂಡು ಬರ್ತಾಯಿದ್ದೀನಿ. ಮುಂದೆ ಹೋಗಿ ರೈಟಿಗೆ ಕಟ್ ಆಗೋಯ್ತು. ಅದು ನಾನು ಕಟ್ ಮಾಡ್ತಾಯಿಲ್ಲ, ನನ್ನ ಕಂಟ್ರೋಲಲ್ಲಿಲ್ಲ. ಗಾಡಿ ಆಟೋಮೆಟಿಕ್ಕಾಗಿ, ಅಂದರೆ ನಾನು ಹಿಂಗೆ ತಿರುಗಿಸಿದ್ರು ಕೂಡ ತಿರುಗ್ತಾ ಇಲ್ಲ. ರೈಟಿಗೆ ಹೋಗಿ ಮಡ್ ರೋಡ್, ಅಂದರೆ ಕಾಲ್ದಾರಿ, ಒಂದು 15-16ನೇ ಮನೆ ಹತ್ರ ಗಾಡಿ ನಿಂತೋಯ್ತು. ನಿಂತೋದ್ಮೇಲೆ ಅದು ಹಿಂಗೆ ಹಳೆ ಗೇಟ್ಗಳು, ಮೆಟ್ಲುಗಳಿರ್ತವೆ, ಗಾಡಿ ನಿಲ್ಸಕ್ಕೆ ಹಿಂಗೆ ಒಂದು ಮಾಡಿರ್ತಾರೆ. ಒಂದು 4 ಅಡಿ ಸಿಮೆಂಟ್ ಅವೆ, ಆ ಕಡೆ ಈ ಕಡೆ ಗಾರ್ಡನ್. ಡೋರ್ ಹತ್ರ ಹೋಗಿ ಕೂತ್ಕೊಂಡೆ. ಬ್ಲೂ ಕಲರ್ ಸ್ಕೈ ಬ್ಲೂ ಡೋರು. ಅಲ್ಲಿ ನೀರು ಕೊಡಿ ಅಂದೆ. ಯಾರು ಬಂದರು, ಏನು ಬೇಕಪ್ಪ ಅಂದೆ. ಕೊಟ್ಟರು, ಕೊಡದೆ ಒಂದು 3 ಗ್ಲಾಸ್ ಕೊಡದೆ. ಇನ್ನೂ ಬೇಕಾ ಒಂದು ಒಳಗಡೆಯಿಂದ ಯಾವುದೋ ಒಂದು ಶಬ್ದ. ಯಾರಪ್ಪ ಅದು ಅಂತ. ಯಾರು ಬಂದವನು ನೀರು ಕೊಡ್ತೀನಿ, ನೀರು ಕೇಳ್ತಾನೆ, ಕರಿಯೋನು ನಾನು. ಸೊ ಒಳಗಡೆ ಹೋದರೆ ಮೊದಲು ಪ್ಯಾಸೇಜ್ ಬರ್ತದೆ, ಆಮೇಲೆ ಆಜಾರ ಬರ್ತದೆ. ಹಂಗೆ ಹೋದರೆ ಶ್ರೀಚಕ್ರ ಇತ್ತು. ನಾನು ಫಸ್ಟು ನೋಡಿದ್ದು ಶ್ರೀಚಕ್ರ. ಅದಕ್ಕಿಂತ ಮುಂಚೆ ಅದನ್ನು ಕೇಳಿದ್ದೆ ಅಷ್ಟೇ. ನೋಡಿ, ಚಿಕ್ಕದು ಒಂದು ಯಂತ್ರ ಬರೆದಿಕ್ಕಿರ್ತಾರೆ ಈ ತಗಡು ಶೀಟಲ್ಲಿ. ಅದನ್ನು ನೋಡಿದೆ. ಒಳಗಡೆ ಕೂತ್ಕೊಂಡು ನಮ್ಮ ಗುರುಗಳು ಕೂತಿದ್ರಲ್ಲಿ, ಅಂದರೆ ಋಷಿ ಥರ ಬಿಳಿದು ಸಂಪೂರ್ಣವಾಗಿ ವೈಟ್ ಆ್ಯಂಡ್ ವೈಟು, ರೇಷ್ಮೆ ಬಟ್ಟೆ ಹಾಕ್ತಾಯಿದ್ರು, ವಿಭೂತಿ ಇಟ್ಕೊಂಡಿದ್ದಾರೆ. ಒಳ್ಳೆ ದೈವ ಕಳೆ ಅಂತಾರೆ, ಅಂದರೆ ಅದೆಲ್ಲ ಸಿನಿಮಾದಲ್ಲಿ ನೋಡ್ತೀರಷ್ಟೇ. ಬಟ್ ನೈಜವಾಗಿ ದೈವ ಕಳೆ ಅಂದರೆ ಏನು ಅಂತ ಗೊತ್ತಿಲ್ಲ. ಅದೇ ಫಸ್ಟ್ ನೋಡಿದ್ದು. ನೋಡಿದ ತಕ್ಷಣವೇ ಬಹಳ ಆನಂದ ಆಯಿತು. ಯಾರಯ್ಯ ನೀನು ಅಂತಂದರು. ಆಮೇಲೆ ಅಲ್ಲಿಂದ ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು. ಮಾತಾಡ್ತಾ ಎಲ್ಲ ಕೇಳಿದ್ರು. ಎಲ್ಲ ಹೇಳಿದ್ಮೇಲೆ ಏನಕ್ಕೆ ಬಂದಿದ್ದು, ಈ ಥರ ವಿದ್ಯೆ ಕಲಿಬೇಕು ತಗೊಂಡ್ಬಿಟ್ಟು ಅದು ರೋಲ್ ಬರ್ತದೆ ಒಂದಿಷ್ಟುದ್ದ, ಅಂದರೆ ಅದೇನೋ ಟೈಪಿಂಗ್ ಮಾಡ್ತಾರಲ್ಲ ಆ ಥರ. ಅದರಲ್ಲಿ ಆಲ್ರೆಡಿ ಎಲ್ಲ ಬರೆದಿಟ್ಬಿಟ್ಟಿದ್ರು. ಅಂದರೆ ನೀನು ನನಗೆ ವಿದ್ಯೆ ಹೇಳ್ಕೊಡ್ತೀನಿ, ಇದು 108 ಕಂಡೀಷನ್ಗೆ ಸಹಿ ಹಾಕಂಗಿದ್ರೆ ನಾನು ನಿನಗೆ ಹೇಳ್ಕೊಡ್ತೀನಿ. ಆಯಿತು ಕೊಡಿ ಅಂದ್ಬಿಟ್ಟು ಪೆನ್ ಕೊಟ್ಬಿಡಿ, ಈಗಲೇ ಹಾಕ್ಬಿಡ್ತೀನಿ. ಹೋಗಿ ಎತ್ಕೊಂಡೋಗು, 24 ಗಂಟೆ ಬಿಟ್ಬಿಟ್ಟು ನಾಳೆ ಬಾ, ಇದನ್ನೆಲ್ಲ ಚೆನ್ನಾಗಿ ಓದು, ಸೈನ್ ಹಾಕ್ಬಿಟ್ಟು ಬಂದರೆ ಹೇಳ್ಕೊಡ್ತೀನಿ. ಸರಿ ಗುರುಗಳು. ನನಗೆ ಖುಷಿ, ಅಂದರೆ ಏಕೆಂದರೆ 3 ವರ್ಷದಿಂದ ಹುಡುಕ್ತಾ ಇದ್ನಲ್ಲ, ಸಿಕ್ಬಿಟ್ರಲ್ಲ ಅನ್ನೋ ಆನಂದ, ಪರಮಾನಂದ. ಅದು ಅಲ್ಲಿ ಏನೇನು ನಡೀತದೆ ಎಲ್ಲ ಬಿಟ್ಬಿಟ್ಟವ್ರು. ನನ್ನ ತಲೆಯಲ್ಲಿ ಒಂದೇ ಇರೋದು, ನನಗೆ ಹೇಳ್ಕೊಡ್ತೀನಿ ಅಂತಂದ್ರಲ್ಲ, ಗುರುಗಳು ಸಿಕ್ಬಿಟ್ರು ಅನ್ನೋ ಖುಷಿ. ಅದಾದಮೇಲೆ ಟೀ ಕೊಡ ಅವನಿಗೆ. ನಾನು ಟೀ ಕಾಫಿ ಕುಡಿತಾ ಇಲ್ಲ. ಕೊಟ್ಟರು, ಇಲ್ಲ ಗುರುಗಳು ಟೀ ಕುಡಿ, ಅಲ್ಲೇ ಇಲ್ಲಿ ವಿಷ ಕೊಟ್ಟರು ಕುಡಿಬೇಕು, ಕುಡಿ ಸುಮ್ಮನೆ ಅಂತಂದರು. ಕುಡ್ದಾಯ್ತು. ಸಂತೋಷದಿಂದ ಟೀ ಕುಡಿತಾಯಿದ್ದೀನಿ. ಅವರೆಲ್ಲ ಹೊರಗಡೆ ಹೋದರು. ತಿರ್ಗಾ ವಾಪಸ್ ಬಂದರು. ನಾನು ಟೀ ಕೊಟ್ಟು ಸರಿ ಬರ್ತೀನಿ ಗುರುಗಳು ಅಂದ್ಬಿಟ್ಟು ಆಶೀರ್ವಾದ ತಗೊಂಡು ಈಚೆ ಬಂದುಬಿಟ್ಟೆ. ಈಚೆ ಬಂದು ನೋಡಿದ್ರೆ ನನಗಲ್ಲೊಂದು ಶಾಕಿಂಗ್ ನ್ಯೂಸ್. ಅದು ಅನ್ಬಿಲೀವೇಬಲ್, ಎಲ್ಲೂ ಯಾವ ಕಲ್ಪನೆಗೂ ನಿಲುಕದ್ದು ಅಂತಾರೆ. ಆ ರೀತಿ ಒಂದು ದೃಶ್ಯ ಬಂದು ದುಃಖ ತಡೆಯೋಕ್ಕಾಗಿಲ್ಲ. ಹತ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ಟೆ. ಅವಾಗ ಚೆನ್ನಾಗಿ ಬೈಯೋರು ನಮ್ಮ ಗುರುಗಳು. ಬೇಜಾನ್ ಬೈಸ್ಕೊಂಡಿದ್ದೀನಿ, ಬೇಜಾನ್ ಹೊಡೆಸ್ಕೊಂಡಿದ್ದೀನಿ. ಎದ್ದಾಳ ಸಾಕು, ಆ್ಯಕ್ಟಿಂಗ್ ಸೂಪರಾಗಿ ಮಾಡ್ತೀಯ ನೀನು ಇಲ್ಲಿ ಬರೋ ಬದಲು ಸಿನಿಮಾಗೆ ಹೋದರೆ ಅದ್ಭುತವಾಗಿ ಹೀರೋನಾದರೂ ಆಗ್ಬೋದು, ಹೋಗಿ ಎದ್ದಾಳ ಮೇಲೆ ಅಂತ. ಏನು ನೋಡಿದೆ ಅಂದರೆ ನನ್ನ ಚಪ್ಪಲಿನ ತೊಳೆದ್ಬಿಟ್ಟು ಒಣಗಾಕಿದ್ದಾರೆ. ಕಾಲು ಚಪ್ಪಲಿ ತೊಳೆದ್ಬಿಟ್ಟು ಹಿಂಗೆ ನೀರನ್ನ ಹಿಂಗೆ ಸೋರ್ಲಿ ಅಂತ. ಈಗ ನಾನು ಪುಸ್ತಕಗಳು ಓದಿದ್ದೆ. 93ರಲ್ಲಿ ಶುರು ಮಾಡಿದ್ದು ಪುಸ್ತಕ ಓದೋದಕ್ಕೆ. ಇಷ್ಟೊಂದು ಪುಸ್ತಕಗಳು ಓದಿದ್ದೀನಿ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿದ್ದಂಗೆ. ಗುರುಗಳ ಚಪ್ಪಲಿ ಮುಟ್ಟಕ್ಕೆ ಅವನು 32 ವರ್ಷ ಸಾಧನೆ ಮಾಡಿದ್ದಾನೆ. ಅವ್ರ ಚಪ್ಪಲಿ ಮುಟ್ಟಕ್ಕೆ. ಅಂಥದ್ರಲ್ಲಿ ಒಬ್ಬರು ಗುರುಗಳು ಶಿಷ್ಯನ ಚಪ್ಪಲಿ ತೊಳೆದ್ಬಿಟ್ಟು ಎತ್ತಿಟ್ಟಿದ್ದಾರೆ ಅಂದರೆ ನನಗಿದು ಅದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗುರುಗಳೇ ಹಿಂಗೆ ಮಾಡಿದ್ರೆ ಅಂದರೆ ಅವ್ರು ಕೇಳಿದ ಮೊದಲನೇ ದಿವಸದ ಪಾಠ ಇಲ್ಲಿಂದ ಶುರು. ಯಾರೂ ದೊಡ್ಡವರಿಲ್ಲ, ಯಾರೂ ಚಿಕ್ಕವರಿಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಇವೆಲ್ಲ ಸೂಕ್ಷ್ಮ ವಿದ್ಯೆಗಳು ಕಲಿತಾ ಇದೆಯಾ, ಅಹಂಕಾರ ಇರಬಾರ್ದು. ನನಗೆ ಅಹಂಕಾರ ಇಲ್ಲ, ನನ್ನ ಶಿಷ್ಯ
ಶಿಷ್ಯನಿಗೂ ಅಹಂಕಾರ ಇರಬಾರ್ದು ಅಂದ್ಬಿಟ್ಟು ನಾನು ಈ ಒಂದು ಕೃತ್ಯವನ್ನು ಎಸಗಿದ್ದೀನಿ. ಇದು ಪಾಪಕೃತ್ಯ ಅಲ್ಲ, ಪುಣ್ಯಕೃತ್ಯ. ಇದು ನಿನಗೆ ಪಾಠ ಇಲ್ಲಿಂದ. ಸೊ ಇದನ್ನು ನೋಡ್ಕೊ ಅಂತಂದರೆ ಮೊದಲನೇ ದಿವಸದ ಪಾಠದಲ್ಲೇ ಇಷ್ಟು ಸತ್ವ ಅಡಕವಾಗಿದೆ ಅಂದರೆ ಇನ್ನು ಅವ್ರ ಜೊತೆ ನಾನು 7 ವರ್ಷ ಒಡನಾಟದಲ್ಲಿದ್ದೆ. ಏನೇನೆಲ್ಲ ಹೇಳ್ಕೊಟ್ಟಿರ್ತಾರೆ ಅಂತ ಅದು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ ನಾನು ಹೋಗಿದ್ದೆ ವಾಸ್ತು ಕಲಿಬೇಕು ಅಂತ. ನನ್ನ ಮೈಂಡಲ್ಲಿ ಅದು ವಾಸ್ತು ಅಂತಿತ್ತು. ಯಾರೋ ಏನೋ ಟ್ರಿಗರ್ ಮಾಡಿದರು ಅಂದ್ಬಿಟ್ಟು ನಾನು ವಾಸ್ತು ಕಲಿಕೆ ಅಂತ ಹೋಗಿದ್ದು. ಈಗ ಅಲ್ಲಿಗೆ ಹೋದ್ಮೇಲೆ ಈಗ ಟ್ರಿಗರ್ ಮಾಡೋನೇ ಬಂದ್ಬಿಡ್ತೀಯ, ನಾಳೆ ಇನ್ನೊಬ್ಬ ಟ್ರಿಗರ್ ಮಾಡ್ತಾನೆ ಜ್ಯೋತಿಷ್ಯ ಕಲಿ ಅಂತ, ಮತ್ತೊಬ್ಬ ಮಾಡ್ತಾನೆ ಸಂಖ್ಯಾಶಾಸ್ತ್ರ ಕಲಿ ಅಂತ. ಒಬ್ಬೊಬ್ಬರು ಟ್ರಿಗರ್ ಮಾಡಿದಾಗೆಲ್ಲ ಬರ್ತಾ ಇರ್ತೀಯ. ಅದಕ್ಕೋಸ್ಕರ ಅದೆಲ್ಲ ಬಿಟ್ಬಿಟ್ಟು 108 ವಿದ್ಯೆಗಳನ್ನು ಹೇಳ್ಕೊಡ್ತೀನಿ, ಎಲ್ಲವನ್ನು ಕಲ್ತ್ಕೊ ಅಂತ. ಅದಾದಮೇಲೆ ಏನು ಮಾಡಿದ್ರು, ಸರಿ ಆಯಿತು ಅಂದ್ಬಿಟ್ಟು ನಾನು ಕೇಳಿದ್ದು ಒಂದು ಬೇಕಾಗಿರೋದು, ಬಟ್ ಅವ್ರು 108 ಹೇಳ್ಕೊಡ್ತೀನಿ ಅಂದರೆ ಹೇಳ್ಕೊಡ್ಲಿ ಬಿಡಿ, ಭಾಳ ಆನಂದ ಅಂದ್ಬಿಟ್ಟು ಸರಿ ಆಯಿತು ಅಂತ ಕೂತ್ಕೊಂಡೆ. 6 ತಿಂಗಳವರೆಗೂ ವಾಟ್ ಈಸ್ ಲೈಫ್ ಅನ್ನೋದನ್ನೇ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ಯಾವ ಶಾಸ್ತ್ರಗಳು ಇಲ್ಲ, ಏನೂ ಇಲ್ಲ. 6 ತಿಂಗಳು ನನಗೆ ಬೋರ್ ಅನ್ನಿಸ್ಬಿಡ್ತು. ಬಿಟ್ಬಿಟ್ಟು ಓಡಾಬಿಡೋಣ ಅಂತ ಅನ್ನಿಸ್ಬಿಟ್ಟು ನಾನು ಏನಕ್ಕೋ ಬಂದರೆ ಇಲ್ಲಿ ಏನೋ ಹೇಳ್ಕೊಡ್ತಾವ್ರೆ ಅಂತ 1-2 ತಿಂಗಳು 3 ತಿಂಗಳಲ್ಲಿ ಹಂಗೆ ಅನ್ನಿಸ್ಬಿಡ್ತು. 6 ತಿಂಗಳಾದಮೇಲೆ ಏನಾಯಿತು, ಆ ಶಾಸ್ತ್ರಗಳೆಲ್ಲ ಅವಶ್ಯಕತೆ ಇಲ್ಲ, ಇದು ಕಲ್ತ್ಕೊಂಡ್ರೆ ಸಾಕು ಅಂತ ಅನ್ನಿಸ್ಬಿಡ್ತು. ವಾಟ್ ಈಸ್ ಲೈಫ್ ಅನ್ನೋದು. ಅಂದರೆ ಅವರು 5 ರೀತಿ ಶಾಸ್ತ್ರಗಳನ್ನು ಹೇಳ್ಕೊಟ್ರು. ಮೊದಲನೇದು ಬಂದು ತತ್ವಶಾಸ್ತ್ರ. ಇದು ಬಹಳ ಮನುಷ್ಯನಿಗೆ ಉಪಯೋಗ. ತತ್ವ ಅಂದರೆ ಫಿಲಾಸಫಿ, ತತ್ವಶಾಸ್ತ್ರಗಳನ್ನು ಹೇಳ್ಕೊಟ್ರು. ಎರಡನೇದು ಬಂದು ಅವ್ರು ನನಗೆ ತರ್ಕಶಾಸ್ತ್ರವನ್ನು ಹೇಳ್ಕೊಟ್ರು. ತರ್ಕ ಮಾಡೋದು. ವಿಜ್ಞಾನ ಹುಟ್ಕೊಂಡಿರೋದೇ ತರ್ಕದಿಂದ. ತರ್ಕ ಇಲ್ಲದಿದ್ದರೆ ವಿಜ್ಞಾನ ಹುಟ್ಟುತ್ತಾ ಇರಲಿಲ್ಲ. ಮೂರನೇದು ಬಂದು ಅದಕ್ಕೆ ನೀತಿಶಾಸ್ತ್ರ ಅಂತ ಕರೀತಾರೆ. ಇದನ್ನು ನಾನು ಸೇರಿಸ್ಕೊಂಡಿದ್ದೀನಿ, ಕೃಷ್ಣ ನೀತಿ ಅಂತ. ನೀತಿಶಾಸ್ತ್ರ ಅಂದರೆ ಅದು ನಿಜವಾಗ್ಲೂ ಪವರ್ಫುಲ್. ಈ ಕಾಲೇಜುಗಳಲ್ಲಿ ಹೇಳ್ಕೊಡ್ತಾರಲ್ಲ ನೀತಿಶಾಸ್ತ್ರ, ಅದು ಬೇರೆ. ಆ ಶಾಸ್ತ್ರದ ಬಗ್ಗೆ ಮಾತಾಡುತ್ತಲ್ಲ, ಇದು ಇಡೀ ಜೀವನಕ್ಕೆ ಬೇಕಾಗಿರೋಂಥ, ಅಂದರೆ ಭೂಮಂಡಲದಲ್ಲಿ ಎಲ್ಲ ಮಾನವನಿಗೂ ಬೇಕಾಗಿರೋಂಥ ನೀತಿಶಾಸ್ತ್ರ. ಇದನ್ನು ನಾನು ಕೃಷ್ಣ ನೀತಿ ಅಂತ ಕರಿತೀನಿ. ಮನಃಶಾಸ್ತ್ರ ಅದಾದ ನಂತರ ನಮಗೆ ಬ್ರಹ್ಮಶಾಸ್ತ್ರ ಅಂತಾರೆ, ಬ್ರಹ್ಮಸೂತ್ರ, ನೀವು ಯಾವ್ದು ಬೇಕಾದ್ರೆ ಕರ್ಕೊಳ್ಬೋದು. ಇದು 5 ಮೊದಲು 6 ತಿಂಗಳು ನಿರಂತರವಾಗಿ ಎಲ್ಲವನ್ನು ಹೇಳ್ಕೊಟ್ರು. ಇದು 5 ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ಯಾವ ಶಾಸ್ತ್ರಗಳ ಅವಶ್ಯಕತೆ ಇಲ್ಲ. ಈಗ ನಾನೇನು ಮಾಡಿದೆ, ಗುರುಗಳೇ ಇದನ್ನ ಬಗ್ಗೆನೇ ಸ್ವಲ್ಪ ಎಲಾಬ್ರೇಟ್ ಮಾಡಿ ಇದನ್ನೇ ಕಲಿಸ್ಕೊಟ್ಬಿಡಿ, ನಂಗೆ ಅವೆಲ್ಲ ಬೇಡ ಅಂತ. ಇದೇ ಮುಟ್ಟಾಳ್ತನ ಅನ್ನೋದು. ಯಾವುದೋ ಒಂದು ಪುಸ್ತಕ ಬರೆದಿದ್ರಂತೆ, ಫ್ಲೈಟ್ ಕೆಟ್ಟೋಗ್ಬಿಟ್ಟಿತ್ತು, ಏರೋಪ್ಲೇನು. ಅದನ್ನೆಲ್ಲ ಓದ್ದ, ನೋಡಿದ್ರೆ ಆನ್ ಮಾಡಿದ್ರೆ ಆನ್ ಆಗ್ಬಿಟ್ಟೈತೆ. ಆ ಪುಸ್ತಕ ಓದ್ಬಿಟ್ಟು ಅದನ್ನು ಹೆಂಗೆ ಆನ್ ಮಾಡೋದೆಲ್ಲ ಮೇಲೆ ಹೋಗ್ಬಿಟ್ಟು ಅವನಿಗೆ. ಅದು ಭಾಗ 2 ಅಂತ ಐತೆ. ಲಾಸ್ಟಲ್ಲಿ ಅವನು ಓದಿದ್ರೆ ಭಾಗ 2 ಇಲ್ಲ. ಈಗ ಅವ್ನಿಗೆ ಇಳಿಸೋದು ಗೊತ್ತಿಲ್ಲ, ಮೇಲಿಂದ ಬಿತ್ಸತ್ತದಂತೆ. ಹಂಗೆ ನಿನ್ನ ಕತೆ ಇಷ್ಟು ಮಾತ್ರ ಕಲ್ತ್ಕೊಂಡು ಇನ್ನು ಮಿಕ್ಕಿದ್ದು ಕಲ್ತ್ಕೊಳ್ಳಿಲ್ಲ ಅಂದರೆ ಅದು ಹಿಂಗೆ ಅಂದ್ಬಿಟ್ಟು ಆಗ 6 ತಿಂಗಳ ನಂತರ ಮತ್ತೆ ತಿರ್ಗಾ 2.5 ವರ್ಷದವರೆಗೂ ಈ ಎಲ್ಲ ವಿದ್ಯೆಗಳನ್ನು ಪ್ರಾಕ್ಟಿಕಲ್ ಪ್ಲಸ್ ಕೆಲವೊಂದು ಥಿಯರಿ ಪ್ರಾಕ್ಟಿಕಲಾಗಿ ಡೆಮಾನ್ಸ್ಟ್ರೇಷನ್ ಕೊಟ್ಟು ಪ್ರತಿಯೊಂದನ್ನು ಹೇಳ್ಕೊಳ್ಳೋದು. ಅದಾದ ನಂತರ ನಾನು ಬೇರೆ ಬೇರೆ ವಿದ್ಯೆಗಳು ಕಲಿತು. ಬಟ್ ನನಗನ್ಸಿದ್ದು, ನನಗೆ ಈಗಲೂ ಅನಿಸೋದು, ನನ್ನನ್ನು ಕಾಪಾಡ್ತಾ ಇರೋದು ಈ 5: ತತ್ವಶಾಸ್ತ್ರ, ತರ್ಕಶಾಸ್ತ್ರ, ನೀತಿಶಾಸ್ತ್ರ, ಆಮೇಲೆ ಮನಃಶಾಸ್ತ್ರ, ಬ್ರಹ್ಮಸೂತ್ರ. ಇದಿಷ್ಟು ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಎಲ್ಲವೂ ಕೂಡ ಜೀವನಕ್ಕೆ ಬೇಕಾಗಿರೋ ಎಲ್ಲ ಅಂಶಗಳು ಇಷ್ಟರಲ್ಲೇ ಇದ್ದಾವೆ. ಸೊ ಇದ್ರ ಜೊತೆಗೆ ಅವ್ರು ನನಗೆ ಹೇಳಿದ್ದು ದರ್ಶನಗಳನ್ನು ಅಧ್ಯಯನ ಮಾಡುವಂಥ. ದರ್ಶನಗಳು, ನಮ್ಮ ಭಾರತೀಯ ದರ್ಶನಗಳು 9 ದರ್ಶನ ಇದೆ. ಸೊ ಉದಾಹರಣೆಗೆ ನಿಮಗೆ ಸಾಂಖ್ಯ ದರ್ಶನ ಅಂತಿದೆ, ಅಂದರೆ ಕಪಿಲ ಮುನಿಗಳು ಬರೆದಂಥದ್ದು. ಅದಕ್ಕೆ ಸಾಂಖ್ಯಶಾಸ್ತ್ರ ಅಥವಾ ದರ್ಶನ ಅಂತ ಕರೀತಾರೆ. ಅದಾದಮೇಲೆ ನಿಮಗೆ ಯೋಗ ದರ್ಶನ, ಪತಾಂಜಲಿ ಬರೆದಿರುವಂಥದ್ದು. ಅದಾದಮೇಲೆ ನ್ಯಾಯ ದರ್ಶನ, ಸೊ ಅಂಗಿರಸ್ತ ಅಂತ ಬರ್ತಾರೆ ಅವ್ರದ್ದು. ಅದಾದಮೇಲೆ ಮೀಮಾಂಸೆ, ವೈಶೇಷಿಕ, ವೇದಾಂತ. ಇದೆಲ್ಲವೂ ಆಸ್ತಿಕ ದರ್ಶನಗಳು, ಅಂದರೆ ವೇದಗಳನ್ನು ನಂಬುವಂಥವರೆಲ್ಲ ಆಸ್ತಿಕ ದರ್ಶನ. 6 + 3, ಇನ್ನು 3 ನಿಮಗೆ ನಾಸ್ತಿಕ ದರ್ಶನ ಅಂತ, ಅಂದರೆ ಬುದ್ಧಿಸಮ್, ಬುದ್ಧ ದರ್ಶನ, ಮಹಾವೀರ ದರ್ಶನ, ಚಾರ್ವಾಕ ದರ್ಶನ ಅಂತ. ಇದು ನನಗೆ ಈ 5 ಶಾಸ್ತ್ರಗಳ ಗುರುಗಳು ಏನು ಹೇಳ್ಕೊಟ್ಟಿದ್ರು, ಇದಕ್ಕೆ ಪೂರಕವಾಗಿರುವಂಥದ್ದು ಇವೆಲ್ಲ. ಅಂದರೆ ಇನ್ನೊಂದಷ್ಟು ಏನೋ ಜೀವ ಬಂದಂಗೆ. ಈಗ ನಾನು 100 kg ಎತ್ತಬಲ್ಲೆ, ಈಗ ಅದನ್ನೆಲ್ಲ ತಿಳ್ಕೊಂಡ್ಮೇಲೆ ಈಗ ನಾನು 1000 kg ಎತ್ತಬಲ್ಲೆ. ಎಂಥ ಅದ್ಭುತ ಶಾಸ್ತ್ರಗಳು ಅದು ಅಂತಂದರೆ ನಿಜವಾಗ್ಲೂ ಅಲ್ಟಿಮೇಟ್ ಲೆವೆಲ್ ಅದು. ಇದೆಲ್ಲ ಓದಿದ ನಂತರ ನಾನು ಆಮೇಲೆ ವೇದಗಳು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ದು. ಪುರಾಣಗಳಂದ್ರೆ ಏನು ಎಲ್ಲ. ಬಟ್
ನಿಜವಾಗ್ಲೂ ಅದರ ಅವಶ್ಯಕತೆ ಇಲ್ಲ. ಇದನ್ನು ನಾನು ಹೇಳಿದ್ನಲ್ಲ 5 ಗುರುಗಳು ಹೇಳ್ಕೊಟ್ಟಂಥದ್ದು ಪ್ಲಸ್ ಇದೊಂದು ನವದರ್ಶನಗಳು, ಇಷ್ಟೇ ಸಾಕು ನಿಮಗೆ. ಎಲ್ಲವೂ ಕೂಡ ಅರ್ಥ ಆಗ್ತಾ ಹೋಗ್ತಾ ಇರ್ತದೆ ಏನು ಎತ್ತ ಅನ್ನೋದು. ಸೊ ಈ ಥರ ಮಾಡ್ತಾ 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 ಕುಂಭಮೇಳ ನೋಡೋದಕ್ಕೆ ಅಂಥೇಳಿ ಈ ಉಜ್ಜಯಿನಿ, ನಾಸಿಕ್, ಹರಿದ್ವಾರ್, ಪ್ರಯಾಗ್ರಾಜ್ ಇಲ್ಲಿ ಹೋದಾಗ 2011ರಲ್ಲಿ ಭೈರವಾಗೋರ ಅಂತ ಸಿಗ್ತಾರೆ. ಅವಾಗ ನನ್ನ ಗುರುಗಳು ಹಿಮಾಲಯಕ್ಕೆ ಹೊರಟ್ಬಿಟ್ಟಿದ್ರು. ಭೈರವಾಗೋರನ್ನ ಹತ್ರ 108 ದಿವಸ ಹಠಯೋಗವನ್ನು ಕಲ್ತ್ಕೊಂಡೆ. ಅವ್ರು ಹೇಳ್ಕೊಟ್ಟಿದ್ದೆಲ್ಲ ವಿಚಾರಗಳನ್ನು ಆ್ಯಕ್ಚುಲಿ ನನಗೆ ಶ್ರೀಚಕ್ರ ನಮ್ಮ ಗುರುಗಳು ಥಿಯರಿ ಹೇಳ್ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಅವ್ರ ಥಿಯರಿ ನಾನು ಅವ್ರನ್ನ ಮಂತ್ರ ಅಂತ ಕರಿತೀನಿ. ಯಂತ್ರ, ಮಂತ್ರ, ತಂತ್ರ ಅಂತ ಕರೀತಾರಲ್ಲ, ಅದಕ್ಕೆ ಅವ್ರನ್ನ ಮಂತ್ರ ಅಂತ ಮೊದಲನೇ ಗುರು. ಎರಡನೇ ಗುರು ಇವರು ನನಗೆ ಶ್ರೀಚಕ್ರ ಮಾಡೋದನ್ನು ಹೇಳ್ಕೊಟ್ಟಿದ್ರು. ಅವರು ಥಿಯರಿ ಹೇಳ್ಕೊಟ್ಟಿದ್ರು, ಇವರು ಪ್ರಾಕ್ಟಿಕಲ್ಲಾಗಿ ಮಾಡಿಸಿದ್ರು. ನಮ್ಮ ದೇಹದಲ್ಲೇ ಇದೆ ಶ್ರೀಚಕ್ರ. ಇಲ್ಲಿ ಆಜ್ಞಾಚಕ್ರ ಏನಿದೆ ಅದೇ ಶ್ರೀಚಕ್ರ. ಪರ್ಟಿಕ್ಯುಲರ್ ಆಗಿ ಇದು ಸ್ಥೂಲವಾದ ಶ್ರೀಚಕ್ರ. ರಿಯಲ್ ಫ್ಯಾಕ್ಟ್ರಲ್ಲಿ ಪ್ರತಿಯೊಬ್ಬ ಮನುಷ್ಯನ ಆಲ್ರೆಡಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದಾನೆ. ತಿಳಿತಾ ಇಲ್ಲ ಅಷ್ಟೇ. ಇದೇ ಶ್ರೀಚಕ್ರ, ಇಲ್ಲಿರೋದು ಆಜ್ಞಾಚಕ್ರನೇ ಶ್ರೀಚಕ್ರ. ಅದನ್ನು ಆ್ಯಕ್ಟಿವ್ ಮಾಡ್ಕೊಳ್ಬೇಕಷ್ಟೆ. ಇದು ಎಲ್ಲ 7 ಚಕ್ರಗಳಲ್ಲೂ ಇದಕ್ಕೆ ಆಜ್ಞಾಚಕ್ರ ಅಂತಾರೆ. ಆಜ್ಞಾಚಕ್ರ ಏನು? ತ್ರಿಕಾಲಜ್ಞಾನಿ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಎಲ್ಲವನ್ನು ನೋಡಬಲ್ಲ, ಗ್ರಹಿಸಬಲ್ಲ, ಹೇಳಬಲ್ಲ, ಮಾತಾಡಬಲ್ಲ. ಸೊ ಹಂಗಾಗಿರೋದು ಇಲ್ಲಿದೆ ಶ್ರೀಚಕ್ರ. ಅದನ್ನು ಹೇಗೆಲ್ಲ ಆ್ಯಕ್ಟಿವ್ ಮಾಡ್ಕೊಳ್ಬೇಕು. ಇದು ಸೂಕ್ಷ್ಮವಾಗಿರೋ ಶ್ರೀಚಕ್ರ. ಸ್ಥೂಲವಾಗಿರೋದನ್ನು ಹೇಗೆ ಮಾಡಬೇಕು ಅದು ಭೈರವಾಗೋರು ಹೇಳ್ಕೊಟ್ಟು. ಅವರ ಜೊತೆ ಒಡನಾಟ ಹೇಗಿತ್ತು? ತುಂಬ ಕಠಿಣವಾದಂತಹ ಇದು ಹಠಯೋಗ ಅಂದರೆ ಸಾಮಾನ್ಯ ಅಂತ ತಿಳ್ಕೊಂಬೇಡಿ. ಒಂದು ಉದಾಹರಣೆಗೆ ಒಂದು ಮಾತ್ರ ಹೇಳ್ತೀನಿ. ಯಮ ಪ್ರಾಣಾಯಾಮ ಅಂತಿದೆ. ಪ್ರಾಣಾಯಾಮದಲ್ಲಿ ನಿಮಗೆಲ್ಲ ಅನುಲೋಮ ವಿಲೋಮ ಭಸ್ತ್ರಿಕಾ ಅವು ಮಾತ್ರ ಗೊತ್ತು. ಯಮ ಪ್ರಾಣಾಯಾಮ ಅಂತ. ಅದೇನು ಅಂತಂದರೆ ನನಗೆ ಬಾಯಿ ಮುಚ್ಚಿಬಿಟ್ಟು ಉಸಿರು ಎಳ್ಕೊ ಅಂತ ಹೇಳ್ತಾನೆ. ಪೂರ್ತಿ ಎಳ್ಕೊಂಬಿಡು ಮುಚ್ಚಿಬಿಡ್ತಾನೆ. ಈಗ ನಾನು ಉಸಿರು ಹೊರಗೆ ಹಾಕಬೇಕು. ಹಾಕಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ. ಇನ್ನು 1 ಸೆಕೆಂಡ್ ಏನಾದರೂ ನಾನು ಹಾಕಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ. ಆ ಸಮಯದಲ್ಲಿ ಬಿಟ್ಬಿಡ್ತಾನೆ. ಈಗ ನಾನು ಪೂರ್ತಿ ಹೊರಗೆ ಬಿಟ್ಬಿಡ್ತೀನಿ, ಬಟ್ ತಿರ್ಗಿ ಒಳಗೆ ಎಳ್ಕೊಬೇಕು. ಅವಾಗ ಲಾಕ್ ಮಾಡಿಬಿಡೋದು. ಸೊ ಈ ಥರ ಯಮ ಪ್ರಾಣಾಯಾಮ ಹಠಯೋಗದ ಒಂದು ನಿಯಮ ಅಷ್ಟೆ. ಒಂದೇ ಒಂದನ್ನು ಮಾತ್ರ ನಾನು ಹೇಳಿದ್ದು. ಒಂದು ನಿಯಮ 108 ದಿವಸದವರೆಗೂ ಆತ ಏನೇನೆಲ್ಲ ಹೇಳ್ಕೊಡ್ತಾನೆ ಎಲ್ಲವನ್ನು ಚಾಚು ತಪ್ಪದಿರ ಮಾಡಿದೆ. ಅದಾದ ನಂತರ ಆತನ ನನಗೆ ಯಂತ್ರ ರಚನೆ ಮಾಡೋದನ್ನು ಹೇಳ್ಕೊಟ್ಟು ನಮ್ಮ ಗುರುಗಳು ಥಿಯರಿ ಹೇಳ್ಕೊಟ್ಟಿದ್ರು. ಇದು ಪ್ರಾಕ್ಟಿಕಲ್ ಆಯಿತು. 2016ರಲ್ಲಿ ಮತ್ತೊಬ್ಬರು ಗುರುಗಳು ಸಿಗ್ತಾರೆ. ಅವರು ಪೂರಿ ಜಗನ್ನಾಥ ಶಾಸ್ತ್ರಿ ಅಂತ. ಅವರು ನನಗೆ ತಂತ್ರವನ್ನು ಹೇಳ್ಕೊಟ್ರು. ಒಬ್ಬರು ಮಂತ್ರ, ಇನ್ನೊಬ್ಬರು ಯಂತ್ರ, ಇನ್ನೊಬ್ಬರು ತಂತ್ರ. ಅಂದರೆ ಇದರ ಒಳ ರಹಸ್ಯಗಳು ಏನಿದೆ, ಸೂಕ್ಷ್ಮವಾಗಿ ಹೇಗೆ ಮಾಡೋದು, ಸ್ಥೂಲವಾಗಿ ಹೇಗೆ ಮಾಡೋದು. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಅದರಲ್ಲಿ ದಶಮಹಾವಿದ್ಯೆಯಲ್ಲಿ ಕಾಳಿ ಮತ್ತು ತಾರ ಆ ವಿದ್ಯೆಗಳು ನಿನಗೆ ಅವಶ್ಯಕತೆನೇ ಇಲ್ವಾ, ಯಾವ ಸಮಯದಲ್ಲಿ ನಿನಗೆ ಬರ್ತವೆ. ಇನ್ನು ಮಿಕ್ಕಿದ್ದು 5 ಅದನ್ನು ಯಾವಾಗ ಯೂಸ್ ಮಾಡಬೇಕು, ಮತ್ತು 2 ಅದು ನೀನು ಸಾಧನೆ ಮಾಡೋದಕ್ಕೆ, ಸಿದ್ಧಿ ಮಾಡೋದಕ್ಕೆ ಏನೇನು ಬೇಕು, ಇದನ್ನು ಯಾವ್ಯಾವ ರೀತಿಲಿ ಅಂದರೆ ಲೋಹದಲ್ಲಿ ಮಾಡಬೇಕಾ, ಕಲ್ಲಲ್ಲಿ ಮಾಡಬೇಕಾ, ಮಣ್ಣಲ್ಲೂ ಮಾಡಿಕೊಟ್ಟಿದ್ದೀನಿ. ಇದನ್ನು ನಾನು ತಾತ್ಕಾಲಿಕ ಹೌದು, ಅದಕ್ಕೆ ಕೆಲವೊಂದು ಗಿಡಮೂಲಿಕೆಗಳನ್ನು ಹಾಕಿ ಮಣ್ಣಲ್ಲಂದರೆ ಇದು ಪರ್ಮನೆಂಟ್ ಅಲ್ಲ. ಅದು 1 ವರ್ಷ ಆದಮೇಲೆ ಅದನ್ನು ತೊಗೊಂಡೋಗಿ ನದಿಗೆ, ಹರಿಯೋ ನದಿಲಿ ಬಿಟ್ಟು ಬರ್ಬೋದು ವಿಸರ್ಜನೆ. ನಾನು ಅದು ಈಗ 16,000 ಅಂತ ಹೇಳಿದ್ನಲ್ಲ, ನಾನು 22 ವರ್ಷದ ಅನುಭವದಲ್ಲಿ ಈ ಥರ ಶ್ರೀಚಕ್ರ ನಾನು ಇನ್ನೂ 100 ಜನಕ್ಕೆ ಕೂಡ ಮಾಡಿಕೊಟ್ಟಿಲ್ಲ. 100 ಆಗಿರಬಹುದು. ಅದನ್ನು ಈಗ ನಿಮ್ಗೆ ಹೇಳಿದ್ನಲ್ಲ, ಮಣ್ಣಲ್ಲಿ ಮಾಡಿದ್ದೀನಿ. 16,000 ಜನಕ್ಕೆ ಸಮಸ್ಯೆಗಳಿಗೆ ನಾನು ಶ್ರೀಚಕ್ರದ ಮೂಲಕನೇ ಪರಿಹಾರ ಕೊಟ್ಟಿರೋದು. ಅದು ಹೇಗೆ ಅಂತಂದರೆ ಈಗ ಹೇಳಿದ್ನಲ್ಲ, ತಾತ್ಕಾಲಿಕವಾಗಿ ಆ ಥರ ಮಾಡಿ ಅದನ್ನು ತೊಗೊಂಡೋಗಿ ಮಣ್ಣಲ್ಲಿ ಬಿಟ್ಟು, ಇದು ಹರಿಯೋ ನದಿಗೆ ಬಿಟ್ಟು ಬಂದ್ಬಿಡಿ ಅಂತ ಹೇಳಿ ಆ ಥರ ಮಾಡಿಸಿದ್ದೀನಿ. ಅಂದರೆ ಒಂದು ಸಮಸ್ಯೆ ಅಂತ ಬಂದಾಗ, ಸಮಸ್ಯೆ ತೀರಿದಾಗ ಅದನ್ನು ವಿಸರ್ಜನೆ ಮಾಡಿಬಿಡಿ ಸಾಕು. ಯಾಕೆಂದರೆ ಅವ್ರಿಗೆ ಅದನ್ನು ಯೋಗ್ಯತೆ ಇಲ್ಲ. ಅದನ್ನು ಇಟ್ಕೊಂಡು ಮತ್ತೆ ತಿರ್ಗಾ ಮಡಿ ಮೈಲಿಗೆಯಿಂದೆಲ್ಲ ಅದು ಮಾಡೋದಕ್ಕೆ ಸಾಧ್ಯವಿಲ್ಲ. ಸಮಸ್ಯೆ ಬಗ್ಗೆ ಇರುತ್ತೆ, ಬಿಟ್ಬಿಡಿ ಅಂತೇಳಿ ಬಿಟ್ಬಿಡ್ತೀನಿ. ಇನ್ನು ಕೆಲವೊಂದು ಕಡೆ ನಾನು ಇದು ಆ್ಯಕ್ಚುಲಿ ನಂದಿದು, ಇದು ಮಾರಾಟಕ್ಕಲ್ಲ, ಇದು ನನಗೆ ಅಂತ ನಾನು ಮಾಡ್ಕೊಂಡಿರೋದು. ಇದನ್ನು ತೊಗೊಂಡೋಗಿ ಈಗ ನಿಮ್ಮದೇನೋ ಸಮಸ್ಯೆ ನಿಮ್ಮ ಮನೇಲಿ ಇಟ್ಬಿಟ್ಟು ಮತ್ತೆ ತೊಗೊಂಬಂದ್ಬಿಡ್ತೀನಿ. ಒಂದು 3 ತಿಂಗಳಿಗೋ 6 ತಿಂಗಳಿಗೆಲ್ಲ 1 ವರ್ಷಕ್ಕೋ ಮ್ಯಾಕ್ಸಿಮಮ್ 1080 ದಿವಸ ಇಟ್ಟಿದ್ದು ಉಂಟು. ಈ ಥರ ನನ್ನ ಹತ್ರ 3 ಇದೆ. ಸೊ ಇದನ್ನೇ ಕೊಟ್ಬಿಟ್ಟು ಮತ್ತೆ ತೊಗೊಂಬಂದ್ಬಿಡ್ತೀನಿ. ಅವ್ರಿಗೆ ಕೊಡೋದಿಲ್ಲ.
ಅದು ಅವಶ್ಯಕತೆಯೂ ಇಲ್ಲ ಅವ್ರಿಗೆ. ಆದ್ದರಿಂದ ಈ ರೀತಿ ಮಾಡಿದ್ದೀನಿ. ಬಟ್ ಮಾರಾಟಕ್ಕೆ ಅಂತ ನಾನೇನಾದರೂ ಮಾಡಿದರೆ ಬರೀ 100 ಅಂತ ಇಟ್ಕೊಳ್ಳಿ, ಒಂದು ಅವರೇಜ್. 22 ವರ್ಷದಲ್ಲಿ ಬರೀ 100 ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಇದರಲ್ಲಿ ಇನ್ನೂ ಇದು ಮೇರು ಶ್ರೀಚಕ್ರ ಬರುತ್ತಲ್ಲ ಅದನ್ನು ಮಾಡೀನಿ. ಅದನ್ನೆಲ್ಲ ನನಗೆ ಪೂರಿ ಜಗನ್ನಾಥ ಶಾಸ್ತ್ರಿ ಹೇಳಿಕೊಟ್ರು. ಅದು ನಾನು ಮರದಲ್ಲಿ ಮಾಡ್ಬೋದು, ಕಲ್ಲಲ್ಲಿ ಮಾಡ್ಬೋದು, ಪಂಚಲೋಹದಲ್ಲಿ ಮಾಡ್ಬೋದು. ಇಂಡಿವಿಜುವಲ್ ಆದರೂ ಆ್ಯಕ್ಚುಲಿ ಸಪ್ತಲೋಹಗಳಂತಿದೆ, ಇನ್ನೆರಡು ದುರ್ಬಲ, ಅದು ಸಿಗೋದಿಲ್ಲ. ಆದ್ದರಿಂದ ನಾವು ಇದನ್ನು ಮಾಡ್ಕೊಳ್ತೀವಿ. ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ, ಕಂಚು 5 ಮಿಶ್ರಣ ಮಾಡ್ಬೋದು ಅಥವಾ 3 ಮಿಶ್ರಣ ಮಾಡ್ಬೋದು. ಯಾವ್ದು ಇಂಡಿವಿಜುವಲಾಗಿ ಬೇಕಾದ್ರೆ ಮಾಡ್ಕೊಳ್ಬೋದು. ಅದು ಅವರವರ ಯೋಗ್ಯತೆ. ಅದರಲ್ಲೂ ಮಾಡ್ಕೊಡ್ತೀನಿ, ಕಲ್ಲಲ್ಲೂ ಕೂಡ ಮಾಡ್ಕೊಳ್ತೀನಿ. ಆಮೇಲೆ ಮಣ್ಣು, ಆಮೇಲೆ ಪಂಚಗವ್ಯ ಏನು ಗೋವಿಂದ ಬರುತ್ತೆ ಅದು, ಅದಾದಮೇಲೆ ಕೆಲವೊಂದು ವಿಶೇಷವಾದ ಗಿಡಮೂಲಿಕೆಗಳು ಅದರಿಂದನೂ ಮಾಡಿ. ಇದೆಲ್ಲ ಈ ಮಣ್ಣು ಮತ್ತು ಪಂಚಗವ್ಯ ಆಮೇಲೆ ಗಿಡಮೂಲಿಕೆಗಳು ಇದು ತಾತ್ಕಾಲಿಕ, ಇದು ಶಾಶ್ವತ ಅಲ್ಲ. ಇದೇ ಥರ ಈಗ ನೀವೇನು ನೋಡ್ತಾ ಇದ್ದೀರ ಇದೇ ಥರದನ್ನೇ ಮಾಡಿಕೊಟ್ಟಿದ್ದೀನಿ. ಅವ್ರ ಸಮಸ್ಯೆ ಆದಮೇಲೆ ಅದನ್ನು ಹರಿಯೋ ನದಿಗೆ ಹೋಗಿ ಬಿಟ್ಬಿಟ್ಟು ಬಂದುಬಿಡ್ತಾರೆ. ಅದಷ್ಟಕ್ಕೆ ಮಾತ್ರ ಸೀಮಿತ ಅಷ್ಟೇ, ಅದಾದಮೇಲೆ ಬರೋದಿಲ್ಲ. ಈಗ ಅದಾದಮೇಲೆ ಮಾಡಿಕೊಡಿ ಅಂತಂದರೆ ನನಗೆ ಸುಮಾರು ಡಿಮ್ಯಾಂಡ್ಗಳು ಬರ್ತವೆ. ಮಾಡಿ ನಾನು ಎಲ್ರಿಗೂ ಮಾಡ್ಕೊಡೋದು, ನನಗೆ ಆಜ್ಞೆ ಆದರೆ ಮಾತ್ರ ಮಾಡಿಕೊಡ್ತೀನಿ. ಸಿಕ್ತವರೆಲ್ಲ ಕೇಳಿದ್ರು ಮಾಡಿದ್ರು ನಿಮಗೆ ಅವ್ರು ಸೂಕ್ತ ಅಂತ ಅನ್ನಿಸ್ಬೇಕು. ಹೌದು, ಇಲ್ಲ ಅಂದರೆ ಖಂಡಿತವಾಗ್ಲೂ ಪರ್ಮನೆಂಟ್ ಆಗಿ ಅವ್ರ ಮನೇಲಿ ಇಟ್ಕೋಬೇಕು ಅಂದಾಗ ನಿಯಮಗಳು ಈಗ ಇರ್ತಾವಪ್ಪ, ನೀವು ಅದಕ್ಕೆ ಬದ್ಧರಾಗಿದ್ದರೆ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಮಾತ್ರ ಮಾಡ್ಕೊಡ್ತೀನಿ. ಹೌದು. ಆಮೇಲೆ ಎಲ್ರಿಗೂ ಅವಶ್ಯಕತೆ ಇಲ್ಲ. ಈಗೇನು ನಿಮಗೆ ಸಮಸ್ಯೆ ಇದೆ ಅದು ನಾನು ಬಗೆಹರಿಸ್ಕೊಡ್ತೀನಿ. ಅದೇನೇ ಆದ್ರೂ ಅದು ಸ್ವಲ್ಪ ನನಗನ್ಸಿದ್ದು ದೊಡ್ಡ ಸಮಸ್ಯೆಗಳಿದ್ದರೆ ಇದು ಸೂಕ್ತ. ಉದಾಹರಣೆಗೆ ಯಾರ್ದೋ ಒಬ್ಬರು ಕೋರ್ಟ್ ಕೇಸು 16 ವರ್ಷದಿಂದ ನಡೀತಾ ಇದೆ, ಅದು ಬಗೆಹರಿತಾ ಇಲ್ಲ. ಅದು ಕೋರ್ಟ್ ಕೇಸ್ ಅಂದರೆ ಇವಾಗ ಯಾರೋ ಒಬ್ಬರು ಪ್ರಾಪರ್ಟಿಲಿ ಆಲ್ರೆಡಿ ಆವರಿಸ್ಕೊಂಬಿಟ್ಟಿದ್ದಾರೆ, ಅಂದರೆ ಅವ್ರು ಆಲ್ರೆಡಿ ಇದ್ದಾರೆ, ಪೊಸಿಷನಲ್ಲಿದ್ದಾರೆ. ಹಂಗಿದ್ರೆ ಪರವಾಗಿಲ್ಲ. ಪಾಪ ಎದುರುಗಡೆಯವ್ರೂ ಇಲ್ಲ, ಇವನು ಇಲ್ಲ, ಅದು ಸೀಸ್ ಮಾಡಿಬಿಟ್ಟವ್ರು ಗೌರ್ಮೆಂಟ್. ಯಾರಿಗೂ ಇಲ್ಲ, 16 ವರ್ಷದಿಂದ ಸುಮ್ಮನೆ ಬಿದ್ದಿದೆ. ಅಂಥವಕ್ಕೆ ಇದನ್ನು ಶ್ರೀಚಕ್ರ ಸ್ಥಾಪನೆ ಮಾಡಿ ಕೆಲವೊಂದು ಯೋಗ ಕ್ರಿಯೆಗಳು ಹೇಳಿಕೊಟ್ಟು ಆ ಸಮಸ್ಯೆಯಿಂದ ನಾನು ಹೋಗಿ ಈ ಶ್ರೀಚಕ್ರ ಜಗನ್ಮಾತೆ ಮನೆಗೆ ಹೋಗಿ 7 ತಿಂಗಳಲ್ಲಿ ಸಾಲ್ವ್ ಆಗೋಯ್ತು. ಅಂದರೆ ಕೋರ್ಟಲ್ಲಿ ಸಾಲ್ವ್ ಆಗಲಿಲ್ಲ, ಇವರೇ ಕಾಂಪ್ರಮೈಸ್ ಮಾಡಿಕೊಂಡು ನಾನು ಕೇಸ್ ವಾಪಸ್ ತೊಗೊಳ್ತೀನಿ, ನೀನು ದುಡ್ಡು ಕೊಡು ನಾನು ಬರ್ಕೊಟ್ಬಿಡ್ತೀನಿ, ಇಲ್ಲ ನಾನು ದುಡ್ಡು ಕೊಡ್ತೀನಿ ನೀನು ಬರ್ಕೊಟ್ಬಿಡು. ಈ ಥರ ಮಾಡಿ 7 ತಿಂಗಳಲ್ಲಿ ಸಾಲ್ವ್ ಆಗುತ್ತೆ. 16 ವರ್ಷದಿಂದ ಸಾಲ್ವ್ ಆಗದೆ ಇರೋದು ಬರೀ ಮಾತಲ್ಲೇ ಇದಾಗುತ್ತೆ, ಬಗೆಹರಿಸ್ಕೊಡೋದು. ಹಂಗಾಗಿರೋದ್ರಿಂದ ಇದು ಅಲ್ಲಿಗೆ ತೊಗೊಂಡೋಗಿ ಮಾಡಿಸಿದೆ. ಅಂದರೆ ಈ ಥರ ಏನಾದರೂ ದೊಡ್ಡ ಸಮಸ್ಯೆಗಳಿದ್ದರೆ ಅದು ಶ್ರೀಚಕ್ರ ಮಸ್ಟ್ ಆ್ಯಂಡ್ ಶುಡ್ ಹೋಗಿ ಹಾಕ್ಬಿಟ್ಟು ಆ ಶ್ರೀಚಕ್ರದಾಗಲೇ ಹೇಳಿದ 3 ಸಂರಕ್ಷಣೆ, ಶಕ್ತಿ ಚೈತನ್ಯ, ಅಭಿವೃದ್ಧಿ, ಸಮೃದ್ಧಿ, ಇದಿಷ್ಟು 3 ನಿಮಗೆ ಬಂದು ಸಿಗುತ್ತೆ. ಸೊ 3 ತಲೆಮಾರು. ಆಮೇಲೆ ಯಾವುದೇ ರೀತಿ ಈ ಮಾಟ ಮಂತ್ರ ಇವೆಲ್ಲ ಯಾರ್ದು ಭಯ ಬೀಳೋ ಅವಶ್ಯಕತೆ ಇಲ್ಲ. ಇದು ಎಲ್ಲಿ ಸ್ಥಾಪನೆ ಆಗಿರ್ತದೋ ಯಾರು ಅದನ್ನು ಶ್ರದ್ಧೆ ಭಕ್ತಿಯಿಂದ ಪ್ರೀತಿ ಗೌರವದೊಂದಿಗೆ ನಂಬಿಕೆ ವಿಶ್ವಾಸದಿಂದ ನೋಡ್ಕೊಳ್ತಾರೋ ಅದು ಸುತ್ತ ಸುಳಿಯೋಕ್ಕೆ ಸಾಧ್ಯವೇ ಇಲ್ಲ. ನೀವು ಅದ್ಭುತವಾಗಿ ಜೀವಿಸ್ಬೋದು. ಅದರ ಬಗ್ಗೆ ಮರೆತುಬಿಟ್ಟು ಅಭಿವೃದ್ಧಿನೂ ಕಾಣ್ಬೋದು ಖಂಡಿತವಾಗ್ಲೂ, ಎಕ್ಸ್ಟ್ರಾರ್ಡಿನರಿ. ಬಟ್ ಕೆಲವೊಂದು ಇಲ್ಲಿ ತ್ರಿಶಕ್ತಿಗಳನ್ನು ಇದರಲ್ಲಿ ಅಳವಡಿಸ್ಕೊಳ್ಬೇಕು. ಏನನ್ನು ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು, ಈ 3ಕ್ಕೆ ನೀವು ಬದ್ಧರಾಗಿದ್ದರೆ ಖಂಡಿತವಾಗ್ಲೂ ಕೊಡ್ತೀನಿ. ಅವೆಲ್ಲ ತಾವು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ.